एको राम गुरु संपूर्ण करुण कुर्यात् सदा मंगलम। कंठे यस्य विराजते हि गरलम गंगाजलम मस्तके वामांगे गिरिराज राजतनया जाया भवानी स्थिता नंदी स्कंद गणाधिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम। ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮೆ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನು ಪ್ರಾರ್ಥನೆಗಳಿಂದ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಶ್ರವಣ ಮಾಡಲಿಕ್ಕೆಂದು ಮೀಸಲಾದಂಥ ಮಾಸ ಶ್ರಾವಣ ಮಾಸ. ಇಂಥ ವಿಶಿಷ್ಟವಾದ ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದಲ್ಲಿ ಸಾಗಿಕೊಂಡು ಬಂದಿರುವಂಥ ಪೂಜ್ಯರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧಾರ್ಮಿಕ ಸಮಾರಂಭ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಶಾಸ್ತ್ರೋಕ್ತವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಾಸ್ತಾವಿಕವಾದ ನುಡಿಗಳನ್ನು ಸ್ವಾಗತ ಭಾಷಣವನ್ನು ನುಡಿದಿರುವಂತಹ ಶ್ರೀಯುತ ಲಿಂಗಣ್ಣ ಪೂಜಾರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರೂಪಣೆ ಹಾಗೂ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಣೆ ಮಾಡಿದಂಥ ಶ್ರೀ ವೇದಮೂರ್ತಿ ಶಿವಯೋಗಿ ಸ್ವಾಮಿ ಕಂಬಾಳಿ ಮಠರವರೇ, ಪೂಜೆಯಲ್ಲಿ ಪಾಲ್ಗೊಂಡು ಗುರುವಿನ ದೈವದ ಅನುಗ್ರಹಕ್ಕೆ ಕಾರಣೀಭೂತರಾದಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ಗುರು ಸೇವಾ ಬಳಗದ ಸದ್ಭಕ್ತವೃಂದವೇ, ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾರ್ಥಿಗಳೇ, ಮಾತೆಯರೇ ಮತ್ತು ಮಕ್ಕಳು, ಒಂದು ಸಾರಿ ಅಕ್ಬರ್ ಮತ್ತು ಬೀರಬಲ್ಲನ ಮಧ್ಯದಲ್ಲಿ ಅನೇಕ ವಿಷಯಗಳನ್ನು ಕುರಿತು ಚರ್ಚೆಗಳು ನಡೀತಾ ಇದ್ದವು. ಆ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಬೀರಬಲ್ಲನ ಕುರಿತು ಅಕ್ಬರ್ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದ. ಏನಪ್ಪ ಬೀರಬಲ್ಲ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೋಡಿದರೂ ಕೂಡ ಬರೋದು ಹೋಗೋದು ಎಲ್ಲ ವಿಷಯದಲ್ಲಿ ಹೆಣ್ಮಕ್ಳು ಬಹಳ ಲೇಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಹೆಣ್ಮಕ್ಳು ಬಹಳ ತಡ ಆಗತ್ತೆ. ಅದಕ್ಕೆ ಬೀರಬಲ್ಲ ಹೇಳೋದು, ಇಲ್ರಿ ಅವ್ರಿಗೆ ಬಹಳ ಕಷ್ಟ ಇರ್ತದೆ. ಅದೇನು ಬಹಳ ದೊಡ್ಡ ಕಷ್ಟಪ್ಪ, ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಆ ಮಕ್ಕಳನ್ನ ಏಳಿಸೋದು, ಸ್ನಾನ ಮಾಡಿಸೋದು, ಸಮಾಧಾನ ಮಾಡೋದು, ಶಾಲೆ ಕಳಿಸೋದು, ಅವ್ರು ಬೇಡಿದ್ದು ಮಾಡಿಕೊಡೋದು, ಇದೆಲ್ಲ ಬಹಳ ಕಷ್ಟ ಇರ್ತದೆ. ಅದೇನು ಬಹಳ ದೊಡ್ಡ ಕಷ್ಟದ ಬಿಡು ಅಂತೇಳಿ ಅಕ್ಬರ್ ಹೇಳ್ತಾ ಇದ್ದ. ಇಲ್ಲಿ ಹಂಗೆ ಅನ್ಬಾರ್ದು, ಬಹಳ ಕಷ್ಟ ಇರ್ತದೆ ಅಂದ ತಕ್ಷಣ ಅದನ್ನು ಪ್ರಯೋಗ ಮಾಡಿ ನೋಡಿದ್ರೆ ನಿಮಗೆ ತಿಳಿತದ್ರಿ ಅಂತ ಬೀರಬಲ್ಲ ಹೇಳಿದ. ಅವಾಗ ಆಯ್ತಪ್ಪ, ಮಾಡಿ ಹಂಗೆ. ಈಗ ನಾನು ಸಣ್ಣ ಮಗು, ನೀವು ತಾಯಿ ಆಗಬೇಕು, ಆಯ್ತಪ್ಪ, ಮತ್ತೆ ಬೇಜಾರು ಮಾಡ್ಕೋಬೇಡ್ರಿ ಅಂತಂದು. ಅದರ ಬೇಜಾರಾಗೋದೇನಂತೀವಿ, ಕಾರ್ಯ ಮುಂದುವರಿಸು. ಬೀರಬಲ್ಲ ಸಣ್ಣ ಮಗು ಆದ, ಅಕ್ಬರ ತಾಯಿ ಆದ. ಆ ಸಮಯದಲ್ಲಿ ಬೀರಬಲ್ಲ ಅಳಕ್ ಶುರು ಮಾಡಿದ. ಅವಾಗ ಅಕ್ಬರ್ ಕೇಳಿದ, ಯಾಕೆ ಅಳ್ತಾ ಇದೆಯಪ್ಪ? ಅವ ಹೇಳಿದ, ನನಗೆ ಸಣ್ಣ ಕುಡಿಕೆಗಳು ಬೇಕು ಅಂತ ಹೇಳಿ.
ಸಣ್ಣ ಕುಣಿಕೆಗಳು ತರಿಸಿದ, ತಗೊಂಡು ಆಟ ಆಡಿದ. ಆಟ ಆಡ್ತಾ ಖುಷಿ ಪಟ್ಟ. ಮತ್ತೊಂದು 5-10 ನಿಮಿಷ ಮತ್ತೆ ಅಳಕ್ ಶುರು ಮಾಡಿದ. ಏನು ಬೇಕಪ್ಪ? 2 ಆನೆಗಳು ಬೇಕು. ಆನೆಗಳ ರಾಜ ದರ್ಬಾರದಲ್ಲಿ ಆನೆಯನ್ನು ತರಿಸಿದ. ಆನೆ ಸೊಂಡೆಲ್ಲಿ ಹಿಡಿದು ಆಟ ಆಡಿ ಏನೆಲ್ಲ ಪಳಗಿಸಿರುವಂಥ ಆನೆಗಳು ಖುಷಿ ಪಟ್ಟ. ಮತ್ತೆ ಸ್ವಲ್ಪ ಹೊತ್ತು ಮತ್ತೆ ಅಳಕ್ ಶುರು ಮಾಡಿದ. ಯಾಕೆ ಅಳ್ತಿದೆ? ಈ ಆನೆಗಳನ್ನ ಈ ಕುಡಿಕೆಯಲ್ಲಿ ಹೋಗಿಸು ಅಂತ ಹೇಳಿದ್ರು. ಇದ್ರೊಳಗೆ ನುಗ್ಗಿಸೋದ್ರಾಗ ಅವಾಗ ಹೇಳಿದ ಅಕ್ಬರು, ಅದೇನು ಸಾಧ್ಯ ಐತಿ? ಮತ್ತೆ ಅಳಕ್ ಶುರು ಮಾಡಿದೆ. ಯಾಕೆ ಅಳ್ತಿದೆ? ಇದ್ರಾಗ ನುಗ್ಗಿಸಿವನ್ನ ಅದು ಸಾಧ್ಯ ಇಲ್ಲ ಅಂತ ಹೊಡೆಯಕ್ಕೆ ಹೋದವ. ಅವಾಗ ಬೀರಬಲ ಹೇಳಿದ, ಹಿಂಗಿರ್ತದ್ರಿ ಹೆಣ್ಮಕ್ಳದು ಅಂತ ಹೇಳಿದವು. ಸಣ್ಣ ಮಕ್ಕಳನ್ನೆಲ್ಲ ಸಮಾಧಾನ ಮಾಡಿ ಬರೋದು ಇಷ್ಟು ಕಠಿಣ ಇರುತ್ತೆ ಅಂತೇಳಿ ಅಕ್ಬರ್ ಉತ್ತರವನ್ನು ಕೊಟ್ಟಾಗ ಬಹುಶಃ ಪ್ರತಿಯೊಬ್ಬ ಮನುಷ್ಯ ಬಾಲ್ಯಾವಸ್ಥೆಯಲ್ಲಿ ವಿದ್ಯೆಯನ್ನು ಅನೇಕ ಪ್ರಕಾರ ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ ಬಾಲ್ಯಾವಸ್ಥೆಯಲ್ಲಿ. ಆನಂತರ ತಾರುಣ್ಯಾವಸ್ಥೆಯಲ್ಲಿ ಅನೇಕ ಪ್ರಕಾರ ಕೆಲಸ ಕಾರ್ಯಗಳನ್ನು ವೃತ್ತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ಪ್ರಕಾರ ಕೆಲವು ನೌಕರಿ ಮಾಡ್ತಾರೆ, ಕೆಲವು ಕೃಷಿ ಮಾಡ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾರೆ, ಉದ್ಯಮಗಳನ್ನು ಮಾಡ್ತಾರೆ, ಅನೇಕ ಪ್ರಕಾರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಮತ್ತೆ ಮನೆ ಕಟ್ಟಿಸ್ತಾರೆ, ವಾಹನಗಳು ತಗೋತಾರೆ, ಭೂಮಿಯನ್ನು ಅಭಿವೃದ್ಧಿಪಡಿಸ್ತಾರೆ, ಇದೆಲ್ಲ ಮಾಡ್ತಾರೆ. ಟೋಟಲಿ ಎಲ್ಲದೂ ಕೂಡ ಏನಕ್ಕಾಗಿ ಮಾಡುವಂಥದ್ದು? ಯಾವ ಉದ್ದೇಶಕ್ಕಾಗಿ ಮಾಡುವಂಥದ್ದು? ಜೀವನ ನಿರ್ವಹಣೆಗಾಗಿ. ಜೀವನದಲ್ಲಿ ಸುಖ ಮತ್ತು ಶಾಂತಿ 2 ಮಾರ್ಗಗಳಿದ್ದಾವೆ. ಸುಖ ಮತ್ತು ಶಾಂತಿ. ನೀವೆಲ್ಲರೂ ಕೂಡ ಯಾವುದು ಬೇಕು ಅಂತ ಅಪೇಕ್ಷೆ ಪಡ್ತೀರಿ? ಸುಖ ಬೇಕು, ಶಾಂತಿ ಬೇಕು? ಸುಖ ಬೇಕನ್ನೋರು ಕೈ ಮೇಲ್ ಮಾಡ್ರಿ. ನಮಗೆ ಸುಖ ಬೇಕು ಅನ್ನೋರು ಕೈ ಮೇಲ್ ಮಾಡ್ರಿ. ಸುಖ ಯಾರಿಗೂ ಬೇಡ? ದೊಡ್ಡ ಪ್ರಶ್ನೆ ಇದೆ. ಸುಖ ಯಾರಿಗೂ ಬೇಡದ? ಮತ್ತು ಶಾಂತಿ ಬೇಕನ್ನೋರು ಕೈ ಮೇಲ್ ಮಾಡ್ರಿ. ಪ್ರಕಾಶ್ ಕಾಕ್ ಹೇಳಿದ್ರೆ 2 ಬೇಕು. ಸುಖ ಮತ್ತು ಶಾಂತಿ, ಇದರಲ್ಲಿರೋ ವ್ಯತ್ಯಾಸ ಏನು? ಸುಖ ಕ್ಷಣಿಕವಾಗಿರ್ತಕ್ಕಂಥದ್ದು ಸುಖ, ಶಾಶ್ವತ ಇರಲ್ಲ. ಈಗ ಮನುಷ್ಯನಿಗೆ ಸುಖ ಅಂತ ಕೇಳಿದ್ರೆ ಯಾವುದೋ ಆಹಾರ ಪದಾರ್ಥದಲ್ಲಿ ಸುಖ ಇದೆ. ಅವನಿಗೆ ಹಸಿವಾಗಿದೆ, ಹೋಳಿಗೆ ಊಟ ಮಾಡೋದು ಸುಖ. ಅದರ ಮೇಲೆ ತುಪ್ಪ ಹಾಕಿದರೆ ಇನ್ನಷ್ಟು ಸುಖ. ಎಲ್ಲಿವರೆಗೆ ಸುಖ? 1 ಹೋಳಿಗೆ ಸುಖ, 2 ಸುಖ, ಬಾಳ ಮಾಡಿ 3 ಸುಖ, 4 ದುಃಖ. ಆ ಕಡೆ ಈ ಕಡೆ ಇದ್ದವರು 2 ಕೈ ಹಿಡಿದು ಜುರಿ ಮಾಡಿ ಮತ್ತೆ 2 ಹಾಕಿದ್ರಂದ್ರೆ ಏನಾಯ್ತದು? ದುಃಖ ಆಯ್ತು. ಹೋಳಿಗಿಂತ ನೆನಪು ಬೇಡಪ್ಪ ಅಂತ ನನಗೆ ಅನಿಸ್ತದೆ ಅಲ್ಲ. ವಾಹನ ಬಹಳ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತರ್ತೀರಿ. ಗಾಡಿ ಹೊಸದು ಬಂತು ಅಂದಾಗ ಭಾರಿ ಸುಖ. ಎಲ್ಲಿವರೆಗೆ ಸುಖ? ಒಂದಷ್ಟು ದಿನ ಓಡಾಡೋವರೆಗೆ ಸುಖ. ಆಮೇಲೆ ಗ್ಯಾರೇಜ್ಗೆ ಹೋಗ್ಬಿಟ್ರೆ, ಗ್ಯಾರೇಜ್ ಹೋಗ್ಬಿಟ್ಟಾಗ, ಪೆಟ್ರೋಲ್ ಬಂಕಿಗೆ ಹೋದಾಗ, ಡ್ರೈವರ್ ಇಲ್ಲದೆ ಇದ್ದಾಗ, ಅಪಘಾತ ಆದಾಗ ಏನು? ದುಃಖ. ಉದಾಹರಣೆಗೆ ಮನೆ ಬಹಳ ಕಷ್ಟಪಟ್ಟು ಅಲ್ಲಿ ಇಲ್ಲಿ ದುಡಿದು 1 ರೂಪಾಯಿ ಕೂಡಿಸಿ ಮನೆ ಕಟ್ಟಿಸಿದ್ರಿ,
ಹೊಸ ಮನೆ ಕಟ್ಟಿಸಿದ್ರು. ಹೊಸ ಮನೆ ಆದ ತಕ್ಷಣ ಸುಖ. ಎಲ್ಲಿವರೆಗೆ ಅದು? ಸ್ವಚ್ಛ ಇರೋವರೆಗೆ. ದಿವಸ ಕಸ ಹೊಡಿಬೇಕು, ಒರೆಸ್ಬೇಕು, ಸ್ವಚ್ಛ ಮಾಡಬೇಕು ಅಂದ ತಕ್ಷಣ ದುಃಖ. ಯಾಕನ್ನ ಕಟ್ಟಿಸಿದ್ದೇವೆ ಈ ಮನೆನ? ಹಳೆ ಮನೆ ಚಲೋ ಇತ್ತು ಅನ್ನಿಸ್ತದೆ. ಅಂದ್ರೆ ಇವೆಲ್ಲವೂ ಕೂಡ ಕ್ಷಣಿಕವಾಗಿರ್ತಕ್ಕಂಥದ್ದು. ಸುಖ ಅಂದ್ರೆ ಆಹಾರ ಪದಾರ್ಥ, ಆಹಾರ ಸೇವಿಸುವ ತನಕ ಸುಖ. ಹೊಟ್ಟೆ ತುಂಬಿತು ಅಂದಾಗ ಪದಾರ್ಥ ದುಃಖ. ಆನಂತರದಲ್ಲಿ ವಸ್ತು ವಾಹನ ಸಂಪತ್ತಿ. ಬಂಗಾರ ಅಂದ್ರೆ ಬಹಳ ಸುಖ. ಬಂಗಾರ ಬಹಳ ಸುಖ. ಬಂಗಾರ ಬಹಳ ಸುಖ. ಎಲ್ಲಿವರೆಗೆ ಸುಖ ಅದು? 1 ತೊಲ ಸುಖ, 2 ಅವಲಕ್ಕಿ ಸರಕೊಳ್ಳಕ್ಕೆ ಸುಖ, 1 ನೆಕ್ಲೆಸ್ ಸುಖ. ಒಂದು 6-7 kg ಬಂಗಾರನ ಕೊಳತುಂಬ ಹಾಕಿದ್ರೆ ದುಃಖ. ಅದನ್ನು ಬಂಗಾರ ಹಾಕೊಂಡು ಹಿಂಗ ಕೂರಬೇಕು, ಹಿಂಗ ಮಲಗಬೇಕು, ಹಿಂಗ ಓಡಾಡಬೇಕು ಅಂತ ಕೇಳಿದ್ರೆ ಒಂದು 7 kg 8 kg ಹಾಕಿ ಏನನ್ಸುತ್ತೆ? ದುಃಖ ಶುರುವಾಗತ್ತೆ. ಅಂದ್ರೆ ಇವೆಲ್ಲವೂ ಕೂಡ ಹಣ, ಅಧಿಕಾರ, ಸಂಪತ್ತಿ, ಸ್ಥಾನ, ಮಾನ, ಬಂಗಲೆ, ವಸ್ತು, ವಾಹನ, ಕಟ್ಟಡ, ಇದೆಲ್ಲದೂ ಕೂಡ ಸುಖ. ಕ್ಷಣಿಕ ಸುಖ. ಇದೆಲ್ಲ ಕ್ಷಣಿಕ ಇರುತ್ತೆ ಸುಖ. ಆದರೆ ಶಾಂತಿ ಅಂದ್ರೆ ಬೇರೆ. ಶಾಂತಿ ಶಾಶ್ವತವಾಗಿರ್ತಕ್ಕಂಥದ್ದು. ಶಾಶ್ವತವಾಗಿರ್ತಕ್ಕಂಥ ಶಾಂತಿಗೆ ಉದಾಹರಣೆ ಏನು? ಸುದೀರ್ಘ ಕಾಲ ಆನಂದವನ್ನು ಯಾವುದರಲ್ಲಿ ಪಡ್ತೀರಿ ನೀವು? ಯಾವುದರಿಂದ ಸುದೀರ್ಘ ಕಾಲ ಆನಂದ ಪಡ್ತೀರಿ? ಮುರುಗಣ್ಣ, ಸುದೀರ್ಘ ಕಾಲ ಆನಂದವನ್ನು ಯಾವುದರಿಂದ ಪಡ್ತೀರಿ? ಶಾಂತಿ ಸಿಗುವಂಥದ್ದು ಯಾವುದರಿಂದ ಲಿಂಗಣ್ಣರು? ಸುದೀರ್ಘ ಕಾಲ. ಈಗ ಊಟವನ್ನ ಮಾಡುವಂತ ಸಮಯದಲ್ಲಿ ಈ ಉದಾಹರಣೆ, ನಿಮಗೆ ಜಿಲೇಬಿ ಬಹಳ ಸುಖ ಅಂತ ಹಿಡಿರಿ. ಈಗ ಕೈಯಲ್ಲಿ ಐತಿ, ಸುಖ ಕೊಡುತ್ತಾ ಅದು? ಸರಿ, ಹೊಟ್ಟಿ ಒಳಗೆ ಹೋತು, ಸುಖ ಕೊಡುತ್ತಾ? ಬಾಯಲ್ಲಿ ಇರೋ ತನಕ ಸುಖ. ಇದು ಎಷ್ಟು ಹೊತ್ತು ಇರುತ್ತೆ ಬಾಯಿ ಒಳಗೆ? ಹಂಗ ಇಟ್ಕೋ ಕೂರ್ಲಿಕ್ಕಾಗತ್ತ? ಬಾಯಿ ಒಳಗೆ ಇರೋ ತನಕ ಮಾತ್ರ ಸುಖ ಕೊಡುತ್ತೆ. ಹೊಟ್ಟೆ ಒಳಗೆ ಹೋದ್ರೂ, ಗಂಟ್ಲಿಂದ ಕೆಳಗೆ ಇಳಿದ್ರೂ ಸುಖ ಇಲ್ಲ. ಕೈಯಲ್ಲಿ ಇಷ್ಟು ಹಿಡ್ಕೊಂಡ್ರು ನಿಮಗೆ ಸುಖ ಇಲ್ಲ. ಮಿರ್ಚ, ಬಜಿ, ಆವ ಇವು ಎಲ್ಲವೂ ಕೂಡ ನಾಲಿಗೆ ಮೇಲೆ ಇರೋ ತನಕ ಸುಖವನ್ನು ಕೊಡ್ತವೆ. ಇನ್ನ ವಸ್ತು ವಾಹನ ಅಧಿಕಾರಗಳು ಕೂಡ ಅಷ್ಟೇ ಕ್ಷಣಿಕವಾಗಿ ಸುಖ ಕೊಡ್ತವೆ. ದೊಡ್ಡ ಅಧಿಕಾರ ಸಿಕ್ತು ಅಂದ್ರೆ ಕ್ಷಣಿಕ ಸುಖ ಕೊಡುತ್ತೆ. ಕೆಲಸಕ್ಕೆ ಹೋಗಿ ಕುಂತು ಹಗಲು ರಾತ್ರಿ 18-20 ತಾಸು ದುಡಿಬೇಕು ಅಂದ ತಕ್ಷಣ ಸುಖವಾಗಿ ಇದ್ಯಾಕೆ ಸಿಕ್ತಪ್ಪ, ಇದು ದುಃಖ ಶುರುವಾಗುತ್ತೆ. ಆದರೆ ಸುದೀರ್ಘ ಕಾಲ ನಿಮಗೆ ಸುಖ ಸಿಗುವಂಥದ್ದು ಯಾವುದರಿಂದ? ಪ್ರತಿನಿತ್ಯ ಅನುಭವಿಸ್ತೀವಿ, ಪ್ರತಿದಿನ. ಯಾವುದರಿಂದ? ನಿದ್ರಾವಸ್ಥೆ. ಹೌದಲ್ಲ? ನಿದ್ರೆಯಿಂದ. ಸುದೀರ್ಘ ಕಾಲ ನಿಮಗೆ ಸುಖ ಸಿಗುವಂಥದ್ದು ಯಾವುದರಿಂದ? ಸುಖ ಅಲ್ಲ, ಶಾಂತಿ. ಸುಖ ಬೇರೆ, ಶಾಂತಿ ಬೇರೆ. ಶಾಂತಿ ಯಾವಾಗ ಸಿಗುತ್ತಂದ್ರೆ ಎಲ್ಲವನ್ನು ತ್ಯಾಗ ಮಾಡಿದಾಗ ಸಿಗುತ್ತೆ. ಎಲ್ಲವನ್ನು ತ್ಯಾಗ ಮಾಡಿದಾಗ. ನೀವು ನಿದ್ದೆ ಹತ್ತಿ ಆನಂದವಾಗಿ ಮಲಗಿರ್ತೀರಿ. ಮನೆ ತುಂಬ ಬಂಗಾರ ಇದೆ, ಯಾರೋ ತಗೊಂಡು ಹೋಗ್ತಾರೆ, ಏನು ಮಾಡ್ತೀರಿ ಅವಾಗ? ಅದನ್ನು ಕೈ ತುಂಬ ಉಂಗುರದಾವು, ನಿದ್ರೆ ಹತ್ತಿ ಮಲಗಿದ್ದೀರಿ, ಯಾರು ತಗೊಂಡು ಹೋಗ್ತಾರೆ, ಯಾರಿಗೆ ಕೇಳ್ತೀರಿ? ಅಂದ್ರೆ ಎಲ್ಲವನ್ನು ಮರೆತು ಆನಂದವನ್ನು ಪಡುವಂಥದ್ದು, ಆನಂದವನ್ನು ಕೊಡುವಂಥದ್ದು ಯಾವುದು? ಶಾಂತಿ. ಶಾಂತಿ ಲಭ್ಯ ಯಾವಾಗ ಆಗತ್ತೆ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದಾಗ. ಹಣ, ಅಧಿಕಾರ, ಸಂಪತ್ತಿ, ವಸ್ತು, ವಾಹನ, ಬಂಗಲೆ, ಕಟ್ಟಡ, ಬಂಧು ಬಳಗ, ಆದು ಈದು ಎಲ್ಲದನ್ನು ತ್ಯಾಗ ಮಾಡಿದಾಗ ಸಿಗುವಂಥದ್ದು ಶಾಂತಿ. ಅದು ಸುದೀರ್ಘವಾಗಿ ಸಿಗುತ್ತೆ. ಆ ಶಾಂತಿ ಯಾವುದರಿಂದ ಸಿಗುತ್ತೆ? ನಿದ್ರಾವಸ್ಥೆಯಿಂದ ಸಿಗುತ್ತೆ. 8 ತಾಸು ಮಲಗಿದ್ರು ಕೂಡ ಇನ್ನೂ ಬೇಕಂತಾರೆ ಮಕ್ಕಳು. 8 ತಾಸು ಮಲಗಿದ್ರೆ ಎಬ್ಸಿದ್ರೆ ಕಷ್ಟ.
ಅನಿಮಿಷಾರಣ್ಯ ಎವಸ್ಬೇಕಂದ್ರೆ ದೊಡ್ಡ ಕಷ್ಟ. ಮಕ್ಕಳನ್ನ ರಾತ್ರಿ 9ಕ್ಕೆ ಮಲಗಿದ್ರೆ ಬೆಳಗ್ಗೆ 10, ರಜೆ ಇದ್ದಾಗ 11, ಭಾನುವಾರ ದಿವಸ 12 ಆಗ್ತದೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ. ಅವಾಗ ಏನು ಬೇಡ ಅನ್ನಿಸ್ತದೆ ಅವ್ರಿಗೆ. ನಿದ್ರಾವಸ್ಥೆಯಲ್ಲಿದ್ದಾಗ ಏನೂ ಬೇಡ. ಅಂದ್ರೆ ಸುದೀರ್ಘವಾಗಿ ಆನಂದವನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಒಂದು ನಿದ್ರಾವಸ್ಥೆ ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಅಂದ್ರೆ ಸುಖ ಅಂತ, ಅದರಲ್ಲಿ ಶಾಂತಿ ಇದೆ ಅಂತ ಅದನ್ನ ಜೀವನ ಮಾಡ್ಕೋಬೇಡ್ರಿ. ಮತ್ತೆ ಅದರಲ್ಲಿ ಶಾಂತಿ ಇದೆ ಅಂತ ಅದೇ ಸರ್ವಸ್ವ ಅಂತಲ್ಲ. ಅದು ಉದಾಹರಣೆ ಕೊಡೋ ಉದ್ದೇಶ ಏನು ಅಂತ ಕೇಳಿದ್ರೆ ಸರ್ವವನ್ನು ತ್ಯಾಗ ಮಾಡಿದಾಗ ಅದು ಬರುತ್ತೆ ಅನ್ನೋ ಉದ್ದೇಶ. ಮತ್ತೆ ಎರಡನೆಯದ್ದು, ನಿಮಗೆ ಸುದೀರ್ಘವಾಗಿ ಶಾಂತಿ ಸಿಗುವಂಥದ್ದು ಎರಡನೇದು ಯಾವುದರಿಂದ ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಿಕೆಗಳು ಜಾಗೃತಾವಸ್ಥೆಗೆ ಬರುವಂಥದ್ದು ಯಾವುದರಲ್ಲಿ? ಧ್ಯಾನದಲ್ಲಿ, ಜಪದಲ್ಲಿ, ತಪದಲ್ಲಿ. ಅದಕ್ಕೆ ಹೇಳ್ತಾರೆ ತ್ಯಾಗೇ ನೈಕೆ ಅಮೃತತ್ವ ಮಾನಸುಹು. ನೀವು ಧ್ಯಾನಾವಸ್ಥರಾದಾಗ ಏನಾದರೂ ನಿಮಗೆ ಇವೆಲ್ಲ ಕಾಣ್ತವ? ಅಂಗಡಿ ವ್ಯಾಪಾರ, ಹೊಲದ ಜಮೀನು ಉದ್ಯಮ, ಅದು ಇದು ಏನು ಬರಲ್ಲ. ಅವಾಗ ನಿದ್ರೆಯಲ್ಲೂ ಬರಲ್ಲ, ಧ್ಯಾನದಲ್ಲೂ ಬರಲ್ಲ. ಧ್ಯಾನಕ್ಕೆ ಕುಂತ್ರ ಬರಲ್ಲ. ಪರಿಪೂರ್ಣ ಧ್ಯಾನ ಕೂತ್ರ ಮಾತ್ರ. ಧ್ಯಾನ ಕುತ್ಕೊಂಡಿದ್ದಾರೆ ಅನ್ನೋ ಹಾಗೆ ಕೂತ್ರೆ ಅದೆಲ್ಲ ನೆನಪಿರ್ತದೆ. ಅದು ಹೊಲಕ್ಕೆ ಎಷ್ಟು ಜನ ಆಳು ಬಂದ್ರ ಏನು, ಅಂಗಡಿಗೆ ಎಷ್ಟು ಜನ ವ್ಯಾಪಾರಿಗಳು ಬಂದ್ರ ಏನು, ಆ ಕಡೆಗೆ ಚರ್ಚೆ ನಡೀತಾ ಹೋಗ್ತಾ ಇರ್ತದೆ. ಅಂದ್ರೆ ನಮಗೆ ಸುದೀರ್ಘವಾಗಿ ಆನಂದವನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದ್ರೆ, ಶಾಂತಿಯನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದ್ರೆ ತ್ಯಾಗದಲ್ಲಿ ಅದೆಲ್ಲ ಇದೆ. ಎಲ್ಲವನ್ನು ತ್ಯಾಗ ಮಾಡಿದಾಗ ಮನುಷ್ಯ ಶಾಂತಿಯುತವಾಗಿ ತನ್ನ ಬದುಕನ್ನು ನಿರ್ವಹಣೆ ಮಾಡ್ತಾನೆ ಅನ್ನುವಂಥದ್ದು. ಅದ್ರ ಜೊತೆಯಲ್ಲಿ ಬಹಳ ಕಷ್ಟ ಬಂತು, ದುಃಖ ಬಂತು, ನೋವು ಬಂತು ಅಂದಾಗ ಸಮಾಧಾನ ಪಡಿಸ್ತಿರ್ತಾರೆ ಹಿರಿಯರು. ಹೇಳ್ತಾರೆ, ಲಿಂಗಣ್ಣವ್ರು ಅಂತವರು ಹಿರಿಯ ಯಜಮಾನರು ವಯೋವೃದ್ಧರು ಹೇಳ್ತಿರ್ತಾರೆ, ಎಲ್ಲರಿಗೂ ತಾಪತ್ರಯಗಳು ಇರವೆ ಬಿಡಪ್ಪ ಅಂತ ಹೇಳ್ತಾರೋ ಇಲ್ಲೋ? ತಾಪತ್ರಯಗಳು ಅಂತ ಹೇಳ್ತಾರಿಲ್ರಿ? ಯಾರಿಗೆ ತಾಪತ್ರಯ ಇಲ್ಲ? ಎಲ್ಲರಿಗೂ ಇದಾವೆ ಬಿಡಪ್ಪ ಅಂತ ಸಮಾಧಾನ ಮಾಡುವಂಥವ್ರು ಎಲ್ಲ ಇದ್ದಾರೆ, ಹಿರಿಯರು ಮಾಡ್ತಿರ್ತಾರೆ. ತಾಪತ್ರಯಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದಾವೆ. ಹಾಗಿದ್ರೆ ತಾಪತ್ರಯಗಳು ಅಂದ್ರೆ ಏನು? ತಾಪ ಅಂದ್ರೆ ದುಃಖ, ತ್ರಯ ಅಂದ್ರೆ ಮೂರು ಪ್ರಕಾರದ ದುಃಖಗಳು ಮನುಷ್ಯನ ಕಾಡಲ್ಪಡ್ತವೆ. ಎಷ್ಟು ಪ್ರಕಾರ? 3 ಪ್ರಕಾರದ ದುಃಖಗಳು ಕಾಡಲ್ಪಡ್ತವೆ. ಯಾವ್ಯಾವು? ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿದೈವಿಕ ದುಃಖ. ಈ 3 ಪ್ರಕಾರ ದುಃಖಗಳು ಮನುಷ್ಯನನ್ನ ಕಾಡಲ್ಪಡ್ತವೆ. ಆಧ್ಯಾತ್ಮಿಕ ದುಃಖ ಅಂದ್ರೇನು? ಇದರಿಂದ ಬರುವಂತ ನೋವುಗಳೇನು? ಆಧ್ಯಾತ್ಮಿಕ ದುಃಖದಿಂದ ಬರುವಂಥವು ಶಾರೀರಿಕ ತೊಂದರೆಗಳು ಆಧ್ಯಾತ್ಮಿಕ ದುಃಖದಿಂದ ಬರ್ತವೆ. ಜ್ವರ, ಕೆಮ್ಮು, ಶೀತ, ನೆಗಡಿ, ಇನ್ನು ಉಳಿದಂತೆ ಬೇರೆ ಬೇರೆ ದೊಡ್ಡ ಕಾಯಿಲೆ, ಶುಗರ್, BP, ಕ್ಯಾನ್ಸರ್, ಇನ್ನು ಅನೇಕ ಕಾಯಿಲೆಗಳು, ಅನೇಕ ದುಃಖ ಬರುವಂಥದ್ದು ಯಾವುದರಿಂದ? ಈ ಶಾರೀರಿಕ ದುಃಖ ಬರುವಂಥದ್ದು ಯಾವುದರಿಂದ? ಆಧ್ಯಾತ್ಮಿಕ ದುಃಖದಿಂದ. ಆದಿಭೌತಿಕ ದುಃಖ ಅಂತಂದ್ರೆ ಅದರಿಂದ ಬರುವಂಥವು ಯಾವುವು? ಪಂಚತತ್ವಗಳಿಂದ ನಿರ್ಮಾಣ ಆಗಿರತಕ್ಕಂಥದ್ದು ಆದಿಭೌತಿಕ ದುಃಖ. ಅದರಿಂದ ಬರುವಂಥವು ಗುಡುಗು, ಮಿಂಚು, ಮಳೆ, ಅತಿ ಗಾಳಿ, ಆನಂತರ ಬೆಂಕಿ, ಕಾಡ ಮೃಗಗಳು, ಸಸ್ಯ ಸಂಕುಲಗಳು, ಇವುಗಳಿಂದ ಬರುವಂಥದ್ದು ಆದಿಭೌತಿಕ ದುಃಖ. ಇನ್ನು ಆದಿದೈವಿಕ ದುಃಖ, ಇವು ಬಹಳ ಮಹತ್ವದ ವಿಷಯ, ಲಕ್ಷ್ಯ ಇಟ್ಟು ಕೇಳ್ರಿ. ಆದಿದೈವಿಕ ತಾಪ ಅಂತ ಕರೀತಾರೆ, ದುಃಖ ಅಂತ ಕರೀತಾರೆ. ತಾಪ ಅಂತ ಕೇಳಿದ್ರೆ ದುಃಖ. ಆದಿ ದೈವಿಕ ದುಃಖ ಇವು ಯಾವುವು ಅಂತ ಕೇಳಿದ್ರೆ
ವಿಷ ಜಂತುಗಳಿಂದ ಬರುವಂಥ ದುಃಖಗಳು, ಸರ್ಪ ಕಚ್ಚುವಂಥದ್ದು, ಚೇಳು ಕಚ್ಚುವಂಥದ್ದು, ಅಥವಾ ಕಾಡ ಮೃಗಗಳಿಂದ ಮೃತ್ಯು ಹೊಂದತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳಿಂದ ಬರುವಂಥದ್ದು ಯಾವುದು ದುಃಖ? ಆದಿದೈವಿಕ ತಾಪ ಅಥವಾ ದುಃಖ ಅಂತ ಕರೀತಾರೆ. ಹಾಗಿದ್ರೆ ಈ ಮೂರು ಬಗ್ಗೆ ವಿಚಾರ ಮಾಡಿದರೆ ಯಾಕೆ ಬಂದವು? ಆಧ್ಯಾತ್ಮಿಕ ದುಃಖ ನಮಗೆ ಯಾಕೆ ಬಂತು, ಯಾವುದರಿಂದ ಬರುತ್ತೆ, ಇದನ್ನು ನಾವು ಚಿಂತನೆ ಮಾಡಬೇಕು. ಇದನ್ನು ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ಆದಿ ದೈವಿಕ ತಾಪ ಯಾವುದರಿಂದ ಬಂತು? ಯಾವುದರಿಂದ ಬರ್ತದೆ ಇದು? ಆದಿ ದೈವಿಕ ದುಃಖ ಬರುವಂಥದ್ದು ಯಾವುದರಿಂದ ಅಂತ ಕೇಳಿದ್ರೆ ನಿಂದ, ಬೇರೆಯವರು ಮಾಡುವಂಥ ನಿಂದೆ, ಬೇರೆಯವರಿಗೆ ಮಾಡುವಂಥ ನಿಂದೆ. ಈಗ ತುಂಬ ಜನ ಅಪಮಾನ ಮಾಡುವಂಥದ್ದು, ನಿಂದೆ ಮಾಡುವಂಥದ್ದು, ಸುಳ್ಳು ಆರೋಪವನ್ನು ಹೊರಿಸ್ತಕ್ಕಂಥದ್ದು. ಅರ್ಥ ಆಗ್ತಾ ಇದೆಯಲ್ಲ? ಮಾತೃನಿಂದ, ಪಿತೃನಿಂದ, ದೈವನಿಂದ, ಗುರುನಿಂದ, ಜ್ಞಾನಿಗಳು ಮಾಡುವಂಥ ನಿಂದೆ, ಆನಂತರ ನಮ್ಮ ಪರಂಪರೆಯನ್ನು ಮಾಡುವಂಥ ನಿಂದೆ, ಈ ಪ್ರಕಾರ ನಿಂದನೆ ಮಾಡ್ತಾ ಬರ್ತಾರಲ್ಲ, ಅಪಮಾನ ಮಾಡ್ತಾ ಬರ್ತಾರಲ್ಲ, ಅವುಗಳಿಂದ ಈ ಸಮಸ್ಯೆಗಳು ನಿರ್ಮಾಣ ಆಗ್ತವೆ. ಸಂತಾನ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಯಾವುದರಿಂದ ಅಂತ ಕೇಳಿದ್ರೆ ನಿಂದೆಯಿಂದ. ಈ ತುಂಬ ಜನ ಹೇಳ್ತಿರ್ತಾರೆ, ಬಹಳ ಜನ ತಾಯಿ ತಂದೆ ಸ್ವಲ್ಪ ಜಗಳ ಏನಾರ ಕರ್ಕೊಂಡು ಬಂದಿರ್ಬೇಕು, ಅವ್ರು ಹೇಳ್ತಿರ್ತಾರೆ, ನೋಡ್ರಿ ನಾವು ಎಷ್ಟು ಕಷ್ಟಪಟ್ಟು ಮಗನ ಬೆಳೆಸೇವಿ, ಒಟ್ಟು ನಮ್ಮನ್ನು ನೋಡಲ್ಲ, ಮನೆಗೆ ಬರಲ್ಲ, ಯಾವುದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ, ಏನು ಕೂಡ ಕೇಳಲ್ಲ ಅನ್ನುವಂಥದ್ದು ಹೇಳಿದ್ರೆ ಆ ಮಕ್ಕಳಿಗೆ ಕೇಳಿದ್ರೆ ಹೇಳ್ತಿರ್ತಾರೋ, ಯಾಕಪ್ಪ ಇಷ್ಟು ಆಲಸ್ಯ ಮಾಡ್ತಾ ಇದ್ದೀರಿ? ಮಕ್ಕಳು ಹೇಳ್ತವೆ, ಅವ್ರು ನಾವ್ಯಾಕೆ ನೋಡ್ಕೋಬೇಕು? ನಮಗೇನು ಮಾಡ್ಯಾರ ಅವರು? ನಮಗೇನು ಆಸ್ತಿ ಗಳಿಸ್ಯಾರ, ಸಂಪತ್ತಿ ಗಳಿಸ್ಯಾರ, ನಮಗೆ ದೊಡ್ಡ ಬಂಗ್ಲೆ ಕಟ್ಸಿಟ್ಟಾರ, ಅಥವಾ ನಮಗೇನು ದೊಡ್ಡ ಬ್ಯಾಂಕ್ ಒಳಗೆ ಡಿಪಾಸಿಟ್ ಇಟ್ಟಾರ? ಏನು ಮಾಡ್ಯಾರ ನಮಗೂ? ಅಂದ್ರೆ ತಾಯಿ ತಂದೆಗಳಿಗೆ ಮನಸ್ಸಿಗೆ ಹಿಂಸೆಯನ್ನ, ಕಷ್ಟವನ್ನ, ನೋವನ್ನ, ತಾಪವನ್ನು ಕೊಟ್ಟು 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 ಜೀವನ ಮಾಡ್ತಿರ್ತಾರೆ ಪ್ರತಿದಿನ. ಯಾವುದೇ ತಾಯಿ ತಂದೆ ಮಕ್ಕಳಿಗೆ ಶಪಿಸೋದಿಲ್ಲ, ಅವರ ನೋವು ಅವರ ತಾಪ ಶಾಪವಾಗಿ ಪರಿವರ್ತನೆ ಆಗುತ್ತೆ, ಅವರ ತಾಪ ಶಾಪವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಹೇಳಿದ್ರು, ಮಾತಾಪಿತೃಗಳ ನಿಂದೆ ಮಾಡದಿರು, ಅದರಿಂದ ಬರುವಂಥ ತಾಪಗಳಿವೆಲ್ಲ ಮಾತಾಪಿತೃ ನಿಂದೆಯಿಂದ ಬರುವಂಥ ತಾಪಗಳು. ತಾಯಿ ತನ್ನ ಮಗುವಿಗಾಗಿ ಎಷ್ಟು ಮಕ್ಕಳು ಆಗಿಲ್ಲ ಅಂತ ಕೇಳಿದ್ರೆ ಎಷ್ಟು ಪೂಜಾ, ಧರ್ಮ, ಪುಣ್ಯ, ಸತ್ಕಾರ್ಯ, ಸೇವಾ ಇವೆಲ್ಲ ಮಾಡೋದ್ರ ಜೊತೆಗೆ ಇನ್ನು ಟ್ರೀಟ್ಮೆಂಟ್, ಔಷಧಗಳು ತಗೊಳ್ಳೋದು. ಎಷ್ಟೋ ತಾಯಂದ್ರು ಔಷಧಗಳು ತಗೋತಾ 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 ಅವ್ರ ಆರೋಗ್ಯವನ್ನೇ ಕೆಡಿಸ್ಕೊಂಡಿರ್ತಾರೆ ಮಕ್ಕಳ ಸಲುವಾಗಿ. ಮತ್ತೆ ಮಕ್ಕಳಿಗೆ ಜನ್ಮ ಕೊಡೋ ಸಮಯದಲ್ಲಿ 1 ತಿಂಗಳು ತಾಯಿಗಾತು, 2 ತಿಂಗಳಾಯಿತು ಅಂದರೆ ಅಲ್ಲಿಂದ ವಾಮಿಟ್ ಶುರುವಾಗುತ್ತೆ ಕೆಲವರಿಗೆ. ಪ್ರತಿದಿನ ಪ್ರತಿ ಕ್ಷಣ ಏನು ತಿನ್ಲಿಕ್ಕಾಗಲ್ಲ 3-4 ತಿಂಗಳು ತಾಯಂದ್ರು ತನ್ನ ಮಗುವಿಗಾಗಿ. ಆನಂತರ ಮಗುವಿಗೆ ಜನ್ಮ ಕೊಡುವಾಗ ಸಾವು ಬದುಕಿನ ಮಧ್ಯೆ ಹೋರಾಟ. ಎಷ್ಟು ಜನ ತಾಯಂದ್ರು ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋಗ್ತಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ 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 ಸಮಯವನ್ನು ಕಳೀತಾರೆ. ಮಗುವಿಗೆ ಜನ್ಮ ಕೊಟ್ಟ ಮೇಲೆ ತನ್ನ ರಕ್ತವನ್ನು ಬಸಿದು ಎದೆ ಹಾಲಾಗಿ ಮಾಡಿ ಮಗುವಿಗೆ ಉಣಿಸ್ತಾಳೆ. 1 ವರ್ಷ ಪರ್ಯಂತರವಾಗಿ ಆ ಮಗುವಿಗೆ ವಿಷ ಇದು, ಬೆಂಕಿ ಇದು ಕೆಟ್ಟದ್ದು, ಇದು ಒಳ್ಳೆಯದು ಏನು ಗುರುತಾಗಲ್ಲ. ಅದೆಲ್ಲವನ್ನು ಗ್ರಹಿಸುವಂಥ ತಾಯಿ ತನ್ನ ಮಗುವನ್ನು ಸುರಕ್ಷಿತವಾಗಿ ಕಾಪಾಡ್ತಾಳೆ. ನವಮಾಸಗಳು ತನ್ನ ಗರ್ಭದಲ್ಲಿಟ್ಟು ಕಾಪಾಡೋದ್ರ ಜೊತೆಗೆ ಜನ್ಮ ಕೊಟ್ಟು 1 ವರ್ಷ ಪರ್ಯಂತರವಾಗಿ ರಾತ್ರಿ ಅಳುತ್ತಾವೆ, ಇಡೀ ರಾತ್ರಿ ಅಳುತ್ತಿರ್ತಾವೆ. ತೊಡೆ ಮೇಲೆ ಹಾಕಿ ತಟ್ಟಿ 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 ತಾಯಿ ಮಲಗಿಸ್ತಿರ್ತಾಳೆ. ಯಾವಾಗ ಮಕ್ಕಳಿಗೆ ಹಸಿವಾಗತ್ತೆ ತನ್ನ ಎದೆ ಹಾಲನ್ನು ಕುಡಿಸಿ ಸಮಾಧಾನ ಪಡಿಸ್ತಾಳೆ. ತನ್ನ ಶರೀರದ ಒಂದು ಅಂಗ ಅಂತ ಹೇಳಿ ಆ ಮಗುವನ್ನು ರಕ್ಷಣೆ ಮಾಡ್ತಾಳೆ, ಪಾಲನೆ ಮಾಡ್ತಾಳೆ, ಪೋಷಣೆ ಮಾಡ್ತಾಳೆ ತಾಯಿ. ತಂದೆ ಆ ಮಗುವಿನ ಜವಾಬ್ದಾರಿಗಾಗಿ, ಆ ಮಗುವಿನ ಹೆಸರಿಗಾಗಿ, ಕೀರ್ತಿಗಾಗಿ, ಸಮೃದ್ಧಿಗಾಗಿ, ದೇಶದಲ್ಲಿ ಉತ್ತಮವಾದ ಪ್ರಜೆಯಾಗಿ ಬದುಕಬೇಕು, ಯಾರಿಂದಲೂ ಕೂಡ ಇವನಿಗೆ ಅಪವಾದ ಬರಬಾರದು, ಅಪಮಾನ ಆಗಬಾರದು, ಎಲ್ಲಿ ತಲೆ ತಗ್ಗಿಸಬಾರದು ನನ್ನ ಮಗ ಅಂತ ಹೇಳಿ, ನನ್ನ ಮಗಳು ಅಂತೇಳಿ ಮಕ್ಕಳಿಗಾಗಿ ಎಷ್ಟು ತ್ಯಾಗ ಮಾಡ್ತಾರೆ. ಹಗಲು ರಾತ್ರಿಗಳನ್ನದೇ
ದುಡಿದು ಸಂಪಾದನೆ ಮಾಡಿ ಎಲ್ಲೇ ಒಳ್ಳೆ ವಿದ್ಯಾಸಂಸ್ಥೆ ಇದೆ ಅಲ್ಲಿಗೆ ಹಚ್ಚುವಂಥದ್ದು. ಅಲ್ಲಿ ಫೀಸ್ ಜಾಸ್ತಿ ಇದೆ ಅಂದರೂ ಕೂಡ ತಮ್ಮ ಎಲ್ಲ ಪರಿಶ್ರಮವನ್ನು ಹಾಕಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದು ಫೀಸನ್ನು ಕಟ್ತಾರೆ. ಒಳ್ಳೆ ಕ್ವಾಲಿಟಿ ಬಟ್ಟೆಯನ್ನು ತಂದು ಮಕ್ಕಳಿಗೆ ಬಟ್ಟೆಯನ್ನು ಕೊಡ್ತಾರೆ, ಒಳ್ಳೆ ಪುಸ್ತಕಗಳು ಕೊಡ್ತಾರೆ. ಆ ಮಗುವಿನ ಶ್ರೇಯಸ್ಸಿಗಾಗಿ ತಂದೆ ಶ್ರೀಗಂಧದ ಕಟ್ಟಿಗೆ ಅಂತ ತೇದು ಆ ಮಗುವನ್ನು ಬೆಳೆಸ್ತಾನೆ. ಆ ತಾಯಿ ತಂದೆಯ ಋಣ ಬಹಳ ದೊಡ್ಡದು. ಅದಕ್ಕೆ ಹೇಳ್ತಾರೆ ತುಂಬ ಜನ, ಏನು ಅಂತ ಕೇಳಿ, ಏನು ಮಾಡ್ಯಾರ ನಮ್ಮ ತಾಯಿ ತಂದೆ? ಯಾವ ಆಸ್ತಿ ಮಾಡಿಲ್ಲ, ಸಂಪತ್ತಿ ಮಾಡಿಲ್ಲ, ನಿನ್ನನ್ನೇ ಆಸ್ತಿ ಮಾಡ್ಯಾರ ಅನ್ನೋದು ಮರೆತು ತಾಯಿ ತಂದೆಗೆ ಆರೋಪ ಮಾಡತಕ್ಕಂಥದ್ದು ಇದು ಆ ತಾಪಕ್ಕೆ ಕಾರಣವಾಗತ್ತೆ. ಯಾವ ತಾಪ ಇದು? ನೀವು ನೆನ್ಪಿಡಬೇಕು. ಯಾವುದೇ ತಾಪ? ಆಧ್ಯಾತ್ಮಿಕ ತಾಪ. ಇನ್ನು ದೈವ. ತುಂಬ ಜನ ಈ ಪ್ರಾರಂಭದಲ್ಲಿ ಕಂಬಾಳಿ ಮಠರು ಹೇಳಿದ್ರು, ನಮ್ಮ ಪರಂಪರೆ ಅದು ಇದು ಏನು. ಜಗತ್ತಿನಲ್ಲಿ ವಾಕ್ ಸ್ವಾತಂತ್ರ್ಯ ಇವತ್ತಿದೆ. ಯಾರ್ಯಾರಿಗೆ ಏನು ತಿಳಿತದೋ ಅವರವರು ಅದನ್ನು ಮಾತಾಡ್ತಾರೆ. ಇಷ್ಟೇ ಉದ್ದೇಶ. ಅವರ ವಿಚಾರಧಾರೆ ಅಷ್ಟು, ಅವರ ಯೋಗ್ಯತೆ ಅಷ್ಟು. ಈಗ ಒಬ್ಬ ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದ, ಒಂದು ಶ್ರೇಷ್ಠ ಮಂತ್ರ ಉಪದೇಶ ಮಾಡ್ರಿ ಅಂತ ಹೇಳಿದ. 12 ವರ್ಷ ನೀ ಸೇವೆ ಮಾಡಪ್ಪ, ಆಮೇಲೆ ಮಾಡ್ತವೆ ಅಂದ್ರು. 12 ವರ್ಷಗಳ ಕಾಲ ಕಾಯ ವಾಚ ಮನಸ್ಸ ಗುರು ಸೇವೆ ಮಾಡಿದ. ಆನಂತರ ಗುರುಗಳ ಮನಸ್ಸು ಕರಗಿತು. ಶಿವ ಪಂಚಾಕ್ಷರ ಮಹಾಮಂತ್ರ ಉಪದೇಶ ಮಾಡಿದರು. ಅವ್ರು ಹೇಳಿದರು, ನೋಡು, ಜಗತ್ತಿನಲ್ಲಿ ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣುವಾದಿ ದೇವೇಶು ಯಥಾಶಂಭು ಮಹೇಶ್ವರ. ಅಂದರೆ ಎಲ್ಲ 7 ಕೋಟಿ ಮಂತ್ರಗಳ ಶಿಖಾಮಣಿ ರೂಪದಲ್ಲಿರುವಂಥ ಮಂತ್ರ ಶಿವ ಪಂಚಾಕ್ಷರ ಮಹಾಮಂತ್ರ. ಆ ಮಂತ್ರದ ಉಪದೇಶ ನಿನಗಾಗಿದೆ. ಈ ಮಂತ್ರವನ್ನ ಬಾಯ್ಬಿಟ್ಟು ಹೇಳಬೇಡ, ಮನಸ್ಸಲ್ಲಿ ಜಪ ಮಾಡು. ಈ ಮಂತ್ರ ಬಹಳ ಶ್ರೇಷ್ಠವಾದಂಥ ಮಂತ್ರ, ಸಹಜವಾಗಿ ಯಾರಿಗೂ ತಿಳಿಯದ ಮಂತ್ರ, ಇದರ ಅರ್ಥ ತಿಳಿಯದ್ದು ಅಂತೆಲ್ಲ ಉಪದೇಶ ಮಾಡಿ ಕಳಿಸಿದರು. ಅವನು ಗುರು ಸೇವೆ ಮಾಡಿ ಈ ಮಂತ್ರ ಉಪದೇಶ ಪಡೆದೆ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೋದ. ಮನೆಗೆ ಹೊರಟಿದ್ದ. ಸ್ವಲ್ಪ ದೂರ ಹೋದ. ಅಲ್ಲಿ ಕೆಲವು ಹೆಣ್ಮಕ್ಕಳು ಬಟ್ಟೆ ತೊಳಿತಿದ್ರು. ಈ ಮಂತ್ರವನ್ನು ಹೇಳ್ಕೋತ ಬಟ್ಟೆ ತೊಳಿತಿದ್ರು. ಅವನಿಗೆ ಆಶ್ಚರ್ಯ ಆಯಿತು. ಗುರುಗಳು ನೋಡಿದ್ರೆ ಇಷ್ಟು ಗೌಪ್ಯವಾಗಿ ಇಡ್ಲಿಕ್ಕೆ ಹೇಳ್ಯಾರ, ಇವರು ಬಟ್ಟೆ ತೊಳೆಯುವಾಗಿ ಮಂತ್ರ ಹೇಳ್ತಾರಲ್ಲ ಅಂದ. ಮುಂದೆ ಹೋದ. ಕೆಲವು ಹುಡುಗರು ದನ ಕಾಯ್ತಿದ್ವು, ಅವು ಹೇಳ್ತಿದ್ವು. ಮುಂದೆ ಹೋದ. ಕೆಲವರು ಹೊಲದಲ್ಲಿ ಕಳೆ ತೆಗೆದಿದ್ರು, ಅವ್ರು ಹೇಳ್ತಾ ಇದ್ರು. ಮತ್ತೊಂದಷ್ಟು ದೂರ ಹೋದ. ಕೆಲವೊಬ್ಬರು ವ್ಯಾಪಾರಕ್ಕಾಗಿ ನಡ್ಕೊಟ್ಟು ಹೋಗ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು. ಇದೆಲ್ಲವನ್ನು ಕೇಳಿ ಅವನಿಗೆ ಆಶ್ಚರ್ಯ ಆಯಿತು. ಮತ್ತೆ ಗುರುಗಳ ಹತ್ರ ಬಂದ. ನೀವು ಬಹಳ ಶ್ರೇಷ್ಠ ಮಂತ್ರ, ಗೌಪ್ಯ ಇರಬೇಕು, ಹಾಗೆ ಎಲ್ಲ ಹೇಳಿದ್ರಿ. ಇದು ಸರಳದಲ್ಲಿ ಸರಳ, ಎಲ್ಲರೂ ಹೇಳ್ತಾರೆ ಇದನ್ನು, ಇದೇನು ದೊಡ್ಡ ಮಾತಿದೆ ಅಂತ ಅವ ಹೇಳಿದ. ಆವಾಗ ಗುರುಗಳು ಒಂದು ಶ್ರೇಷ್ಠವಾದಂಥ ಹರಳನ್ನು ಅವನ ಕೈಯಲ್ಲಿ ಕೊಟ್ಟರು. ಇದನ್ನೊಂದು 4 ಕಡೆಗೆ ಹೋಗಿ ಇದ್ರ ರೇಟ್ ಕೇಳ್ಕೊಂಬಾರಪ್ಪ, ಅಷ್ಟೇ, ಎಲ್ಲೂ ಕೊಡಬೇಡ, ಇದು ರೇಟ್ ಕೇಳು ಅಂತ ಹೇಳಿ. ಮೊದಲ ಒಂದು ತರಕಾರಿ ಮಾರ್ತಿತ್ತು ಒಂದು ಅಜ್ಜಿ. ಅಲ್ಲಿ ಹೋಗಿ ತೋರಿಸಿದ. ಆ ಅಜ್ಜಿ ಹೇಳ್ತು, ಭಾಳ ಚಂದ ಐತಪ್ಪ ಈ ಹರಳು, ಇದನ್ನು ಕೊಡು, ನಿನಗೊಂದು 4 ಶಿವಡು ಸೊಪ್ಪು ಕೊಡ್ತೇನೆ, ತೊಗೊಂಡು ಹೋಗು. ಆಯ್ತು ಕೊಡಜ್ಜಿ, ಮತ್ತೆ ಬರ್ತೇನೆ ಅಂತ ಹೋದ. ಬಟ್ಟೆ ಅಂಗಡಿಗೆ ಹೋದ. ನೋಡಪ್ಪ, ತುಂಬ ಚೆನ್ನಾಗಿದೆ ಈ ಹರಳು, ನಿನಗಿದ್ರ ಯಾವ ಬಟ್ಟೆ ಬೇಕು, ಎಷ್ಟು ಬೇಕು ಆರಿಸಿಗ, ನಿಂಗೆ ಆಗಷ್ಟು ಈ ಹರಳು ಕೊಡು ಅಂದರು. ಆಯ್ತು ರೀ, ಮತ್ತೆ ಬರ್ತಾರೆ ಅಂತ ಕಿರಾಣಿ ಅಂಗಡಿಗೆ ಹೋದ. ಕಿರಾಣಿ ಅಂಗಡಿಯಲ್ಲೂ ಕೂಡ ಇದೇ ಪ್ರಕಾರ ಚರ್ಚೆ ಆಯಿತು. ಅವ್ರು ಹೇಳಿದರು, ನಿನಗೆ 1 ವಾರಕ್ಕೆ ಎಷ್ಟು ಕಿರಾಣ ಬೇಕು ತೊಗೊಂಡು ಹೋಗು ಅಂತ ಹೇಳಿದ. ಆಯಿತು ಕೊಡ್ರಿ ಅಂತ ಮತ್ತೊಬ್ಬ ಬಂಗಾರದ ವ್ಯಾಪಾರಿ ಹತ್ರ ಹೋದ. ಅವ್ರು ಹೇಳಿದರು, ಇದು ತುಂಬ ಒಳ್ಳೆ ಹರಳಿದೆಯಪ್ಪ, ಇದನ್ನು ಕೊಡು, 10 ಲಕ್ಷ ರೂಪಾಯಿ ನಿನಗೆ ಕೊಡ್ತೇನೆ ಅಂತ ಹೇಳಿದರು. ಆಯಿತು ಕೊಡ್ರಿ, ಮತ್ತೆ ಬರ್ತೇನೆ ಅಂತ ಒಬ್ಬ ಶ್ರೇಷ್ಠ ವಜ್ರದ ವ್ಯಾಪಾರಿ ಹತ್ರ ಹೋದ. ವಜ್ರದ ವ್ಯಾಪಾರಿ ಹತ್ರ ಹೋಗಿ ಕೇಳಿದ. ಅವ್ರು ನೋಡಿ ಎಲ್ಲ ಪರೀಕ್ಷೆ ಮಾಡಿ ಹೇಳಿದರು, ಈ ಹರಳು ಕೊಡಪ್ಪ, ನಿನಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಅವ್ರು ಹೇಳಿದರು. ಅದು ಯಾವುದಾಗಿತ್ತು ಅಂದರೆ ಶ್ರೇಷ್ಠವಾದ ವಜ್ರದ ಹರಳಾಗಿತ್ತು. ಅವ ತಂದ, ಗುರುಗಳ ಹತ್ರ ಕೊಟ್ಟ, ನಡೆದ ಎಲ್ಲ ಘಟನೆ ಹೇಳಿದ. ಇದು ಬಹಳ ವಿಚಿತ್ರ ಹರಳೈತ್ರಿ, ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ ಇದಕ್ಕೆ. ಅವಾಗ ಅವ್ರು ಹೇಳಿದರು, ಇದು ಶ್ರೇಷ್ಠವಾದಂಥ ಹರಳು, ಇದ್ರ ಕಿಮ್ಮತ್ತು ಅಷ್ಟಿದೆ. ಯಾರ್ಯಾರ ಯೋಗ್ಯತೆ ಎಷ್ಟಿರ್ತದೆ ಅಷ್ಟಕ್ಕೆ ಅದನ್ನು ಕೇಳ್ತಾರೆ ಅವ್ರು, ಅಷ್ಟೇ. ನೀನಿಗೆ ಎಲ್ಲಿ ಉಚಿತ ಅನ್ನಿಸ್ತದೆ ಅಲ್ಲೇ ಕೊಡ್ಬೇಕು. ನೀನು ಎಲ್ಲ ಕಡೆ ಕೊಡಕ್ಕೆ ಹೋದ್ರೆ
ಮೊದಲು ಹೋಗಿದ್ದಲ್ಲ ತರಕಾರಿ ಎರಡು ಶಿವಡು ತರಕಾರಿ ಸೀಮಿತ ಆಕೈತಿ ಹರಡು, ಅದಕ್ಕೆ ಅವರವರ ಯೋಗ್ಯತೆಗೆ ಅನುಸಾರ ಅವ್ರು ಕೇಳುತ್ತಾರೆ. ಹಾಗೆಯೇ ಸಾಕಷ್ಟು ಜನ ಅನೇಕ ಚಿಂತನೆ ಮಾಡಬಹುದು, ಧರ್ಮ ಹಾಗೆ, ಪರಂಪರೆ ಹೀಗೆ, ಸನಾತನ ಅದು ಬಹಳ ಚರ್ಚೆ ಮಾಡ್ತಿರ್ತಾರೆ. ವಾಕ್ ಸ್ವಾತಂತ್ರ್ಯ ಏನು ಮಾತಾಡ್ಲಿಕ್ಕೆ ಹೋದ್ರೆ 10 ಮಾತಾಡ್ತಾರೆ ಅವರು. ಅದಕ್ಕೆ ಏನಂದ್ರೆ ಕೇಳುವಂಥದ್ದಷ್ಟೇ, ಅವರ ಘನತೆ, ಅವರ ಯೋಗ್ಯತೆ, ಅವರ ಸ್ಥಿತಿ ಅಷ್ಟೇ ಇರುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಕಂಬಾಳಿಮಠ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ಹಂಗೇನು ಹೇಳ್ತಾರಲ್ಲ ಅವ್ರ ಮನೆಯವರು ಎಲ್ಲದೂ ಅದನ್ನೇ ಮಾಡ್ತಾರೆ. ಮಾಂಗಲ್ಯ ಧರಿಸ್ತಾರೆ, ಕುಂಕುಮ ಧರಿಸ್ತಾರೆ, ಇನ್ನೂ ಏನೆಲ್ಲ ಧರಿಸ್ತಾರೆ. ಅಷ್ಟೇ ಯಾಕೆ, ಎಷ್ಟೋ ಜನ ವೇದಿಕೆ ಮೇಲೆ ಭಾಷಣ ಮಾಡೋರು ಅವ್ರು ಇಡೀ ಪರಿವಾರದ ಜಾತಕ ತಗೊಂಡು ಬಂದಿರ್ತಾರೆ ನಮ್ಮ ಹತ್ರ. ಇದನ್ನ ನೋಡ್ರಿ, ಇದಕ್ಕೇನು ಶಾಂತಿ ಮಾಡಬೇಕು, ಇದಕ್ಕೇನು ಮಾಡಬೇಕು, ಮುಂದೆ ಎಲೆಕ್ಷನ್ ನಿಲ್ಲೋರು ಅದೇವಿ, ಅದು ಮಾಡೋರು ಅದೇವಿ, ಇದು ಮಾಡೋರು ಅದೇವಿ. ಅಷ್ಟೇ ಅಲ್ಲ, ಎಷ್ಟೋ ಮಠಾಧೀಶ ಎಷ್ಟೋ ಕಳಿಸ್ತಿರ್ತಾರೆ. ಅವ್ರು ಹೇಳ್ತಿರ್ತಾರೆ, ಮತ್ತೆ ಹಂಗಂತೀರಿ ಇಲ್ಲಿ ಹಿಂಗಂದ್ರೆ ಹಂಗ ವೇದಿಕೆಯಾಗಿ ಹೇಳೋದಿರ್ತದ್ರಿ, ಅನಿವಾರ್ಯ ಅದು. ಅಂದ್ರೆ ಇದು ಜಗತ್ತು. ಹಾಗಾಗಿ ನಿಮ್ಮ ಕಿವಿಗೆ ಏನು ಬೀಳ್ತದ ಕೇಳ್ರಿ, ಒಳ್ಳೆದನ್ನು ಆಯ್ಕೆ ನೀವು ಮಾಡ್ಕೋರಿ. ಅದು ಸನಾತನವಾಗಿರ್ತಕ್ಕಂಥ ಪರಂಪರೆ ಸತ್ಯ ಅನ್ನೋದನ್ನು ಮರಿಬಾರ್ದು. ಹಾಗೆ ದೈವ ಭಗವಂತ ಏನು ಕೊಟ್ಟಿಲ್ಲ ನಮಗೆಲ್ಲ, ಪಂಚತತ್ವಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರಿಕೆಗಳು ಎಲ್ಲ ಭಗವಂತನ ಕೊಡುಗೆ. ಭಗವಾನ್ಗೆ ಕೃಪಾಕ್ಕೆ ಭಿನ್ನ ತೃಣಮಪಿ ನ ಚಲತಿ, ಒಂದು ತೃಣವು ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಅನುಗ್ರಹ ಬಹಳ ದೊಡ್ಡದು. ಭಗವಂತನ ಅನುಗ್ರಹ ಇಲ್ಲ ಅಂತ ಕೇಳಿದರೆ ನಾವೇನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಶರೀರದಲ್ಲಿ ಪ್ರತಿಯೊಂದು ಅಂಗವನ್ನ, ಪಂಚ ಪ್ರಾಣವನ್ನು ಕೊಟ್ಟವನು ಭಗವಂತ, ಯಾವುದೇ ಶಿಲ್ಪಿ ಅಲ್ಲ, ಭಗವಂತ ಕೊಟ್ಟಿದ್ದಾನೆ. ಭಗವಂತನ ಕೊಡುಗೆ ಬಹಳ ದೊಡ್ಡದಿದೆ. ನಮಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಮಾಡಿದ ಪಾಪಕ್ಕೆ ತಕ್ಕ ಫಲವನ್ನು ಅನುಭವಿಸುವಂಥ ಅನಿವಾರ್ಯತೆ ಇರುತ್ತೆ. ಆಗಾಗ ಕಷ್ಟಗಳು ಬರ್ತವೆ. ಹಾಗಾಗಿ ನಾವು ದೈವ ನಿಂದೆಯನ್ನು ಯಾವತ್ತೂ ಮಾಡಬಾರದು. ಇನ್ನು ಗುರುನಿಂದ ಅವ್ರು ಹೇಳ್ತಾರೆ ಶಾಸ್ತ್ರದಲ್ಲಿ, ಗುರುನಿಂದ ನ ಕುರ್ವತಿ ಅನಾಹುತ ನ ಛಾಯಾಂತೆ. ಗುರುವಿನ ವಿಷಯವನ್ನ ಎಷ್ಟೋ ಸರಿ ನಿಮಗೆ ಉಪದೇಶ ಮಾಡಿದ್ದೇವೆ. ಯಾವ ಗುರುವಿನಲ್ಲಿ ಯಾವ ಶಕ್ತಿ ಇರುತ್ತೋ ಗೊತ್ತಿಲ್ಲ. ನಮಗೆ ನೋಡ್ಲಿಕ್ಕೆ ಏನೋ ಕಾಣ್ತಿರಬಹುದು, ಆದರೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಗೊತ್ತಿಲ್ಲ, ಯಾರಲ್ಲಿ ಯಾವ ಶಕ್ತಿ ಇರುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವು ತುಂಬ ಸರಿ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ನಿಮಗೆ ಎಲ್ಲಿ ಮನಸ್ಸಿರುತ್ತೆ ಅಲ್ಲಿ ನೀವು ಹೋಗ್ರಿ. ಯಾವುದೇ ಧರ್ಮ ನಾವು ಅದು ಇದು ಸೀಮಿತ ಮಾಡಿಲ್ಲ ನಿಮ್ಮನ್ನು. ಎಲ್ಲಿ ನಿಮಗೆ ಚಲೋ ಅನ್ಸತ್ತೆ ಹೋಗ್ರಿ, ಒಳ್ಳೇದು. ನಿಮಗೆ ಬ್ಯಾಡ ಸುಮ್ಮನಿರ್ರಿ, ಬ್ಯಾಡ ಅಂದ್ರೆ ಸುಮ್ಮನಿರ್ರಿ. ಅವ್ರು ಹಂಗ ಇವ್ರು ಹಿಂಗಂತ ಸರ್ಟಿಫಿಕೇಟ್ ಕೊಡೋಕೆ ಯಾರು ಹೋಗ್ಬೇಡ್ರಿ. ಸರ್ಟಿಫಿಕೇಟ್ ಕೊಡೋ ಒಬ್ಬನೇ ಆ ಭಗವಂತ, ಅವನೊಬ್ಬನೇ ಸರ್ಟಿಫಿಕೇಟ್ ಕೊಡೋನು. ನಾವೆಲ್ಲ ನೆಪ ಮಾತ್ರರು. ಸರ್ಟಿಫಿಕೇಟ್ ಕೊಡೋಕೆ ನಮಗೆ ಅಧಿಕಾರ ಇಲ್ಲ, ಆ ಭಗವಂತನಿಗೆ ಅಧಿಕಾರ ಇದೆ. ಅವ್ರು ಹಂಗೆ ಇವ್ರು ಹಿಂಗೆ, ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅದೆಲ್ಲ ಬೇಡ. ನಮ್ಮ ಆಪ್ತರಿಗೆ ಹೇಳುವಂಥ ವಿಚಾರ ಅದು ಬೇಡ. ನಮಗೆ ಬೇಕು ಅಲ್ಲಿ ಹೋಗೋಣ, ಬೇಡ ಸುಮ್ಮನೆ ಇರೋಣ. ಅದಕ್ಕೆ ಹೇಳಿದ್ರು ಗುರುನಿಂದ ನ ಕುರ್ವತಿ ಅನಾಹುತ ನ ಛಾಯಾಂತೆ ತೇನಾಶ್ಮಾನೋಪಿ ದೇವತಾ. ಅದಕ್ಕೆ ಹೇಳ್ತಾರೆ ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ. ಕೃಷ್ಣ ಪರಮಾತ್ಮನ ಮಗ ಸಾಂಬ ದ್ವಾರಕೆಗೆ ದುರ್ವಾಸ ಮಹರ್ಷಿಗಳು ಬಂದಿದ್ರು. ಅವರ ಲೀಲೆ, ತಪಸ್ಸು, ಸಾಧನೆ, ವಾಕ್ಶಕ್ತಿಯ ಬಗ್ಗೆ ಸಾಕಷ್ಟು ಜನ ವರ್ಣನೆ ಮಾಡ್ತಿದ್ರು. ಅವ್ರ ಜೊತೆಗಾರ ಕರ್ಕೊಂಡು ಅವನು ಹೋದ, ಪರೀಕ್ಷೆ ಮಾಡಿಬಿಡೋಣ, ಏನು ನಾವು ಕಾಣದಿರೋ ಋಷಿಗಳಿವರು. ಹೋದ, ಅವನು ಸೀರೆ ಉಟ್ಕೊಂಡ, ಹೆಣ್ಮಗಳಾದ, ಒಂದು ಒಣಕೆ ಇಟ್ಕೊಂಡ, ಗರ್ಭಿಣಿ ಸ್ತ್ರೀ ಅಂತ ಹೋದ. ಅಲ್ಲಿ ಹೋಗಿ ಕೇಳ್ತಾನೆ, ಅವನ ಜೊತೆಗಿರುವ ಒಬ್ಬ ಸೇವಕ ಅವನು ಕೇಳ್ತಾನೆ, ನೋಡ್ರಿ ನಮ್ಮ ಹುಡುಗಿ ಗರ್ಭಿಣಿ ಇದ್ದಾಳೆ, ಮುಂದೆ ಆಗುವಂಥದ್ದು ಗಂಡು ಹೆಣ್ಣು ಹೇಳ್ರಿ ಅಂತೇಳಿ. ಯಾರನ್ನ? ದುರ್ವಾಸ ಮುನಿಗಳನ್ನ ಹೋಗಿ ಕೇಳಿದ್ರು. ದುರ್ವಾಸ ಮುನಿಗಳು ದಿವ್ಯ ದೃಷ್ಟಿಯಿಂದ ನೋಡಿದ್ರು. ಕೃಷ್ಣ ಪರಮಾತ್ಮನ ಮಗ ಅನ್ನೋದು ದುರಹಂಕಾರ ನಿನಗೆ ಅಂದ್ರೆ ಕ್ರೋಧಿತರಾದರು. ಕಮಂಡಲದೊಳಗಿರುವಂಥ ಜಲವನ್ನು ತಗೊಂಡ್ರು. ಜಲವನ್ನ ಮಂತ್ರಿಸಿ ಅವನ ಮೇಲೆ ಹಾಕಿದ್ರು, ಪ್ರೋಕ್ಷಣೆ ಮಾಡಿದ್ರು. ಶಾಪ್ ಕೊಡ್ತಾರ, ಗುರುವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದಿ, ಋಷಿ ಪರೀಕ್ಷೆ ಮಾಡ್ತಿದ್ದಿ, ಆ ಸಂತಾನ ಅದೇನು ಹುಟ್ಟುತ್ತಲ್ಲ ಅದರಿಂದ ನೀನು ಇಡೀ ವಂಶ ಸರ್ವನಾಶ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ರು.
ಯಾರು? ದುರ್ವಾಸರು. ಅದನ್ನು ಏನು ಮಾಡಿದ್ರು ಬಂದು ಅದು ಹೆರಿಗೆ ನೋವು ಶುರುವಾಯ್ತು ಅವನಿಗೆಲ್ಲ. ಮತ್ತೆ ಹೆರಿಗೆ ಒಣಕಿನ ಹೆರಿಗೆ ಆತ ಅವನಿಗೆ, ಸಾಂಬನಿಗೆ. ಅದನ್ನು ಏನು ಮಾಡಿದ್ರು ಕುಟ್ಟಿ 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 ಪುಡಿ ಮಾಡಿ ಸಮುದ್ರಕ್ಕೆ ಹಳ್ಳಿಬಿಟ್ರು. ಸಮುದ್ರಕ್ಕೆ ಹಳ್ಳಿದ್ರು, ಎಲ್ಲ ಕಡೆ ಹುಟ್ಟಿತು, ಕಾಸು ಹುಟ್ಟಿಗೆಂತದೆಲ್ಲ. ಆವಾಗ ಯಾದವರಲ್ಲಿ ಜಗಳ ಶುರುವಾತು, ಹೊಡೆದಾಟ ಶುರುವಾತು. ಅವಾಗ ಅದನ್ನು ಎಲ್ಲ ಕಿತ್ತು ಒಬ್ಬರಿಗೊಬ್ಬರಿಗೆ ಹೊಡೆದ್ರು ಹೊಡೆದ್ರು ಹೊಡೆದ್ರು, ಎಲ್ಲರೂ ಸತ್ತು ಹೋದರು. ಕೃಷ್ಣ ಪರಮಾತ್ಮನು ಕೂಡ ಅದೇ ಕಾಸಿನಿಂದ ಸತ್ತು ಹೋಗ್ತಾನೆ. ಬೇಡ, ಇದೆಲ್ಲವನ್ನು ನೋಡಿ ತಾಪದಿಂದ ಮಲಗಿರ್ತಾನೆ ಕಾಡಿನಲ್ಲಿ. ದ್ವಾರಕೆಯು ಮುಳುಗಿ ಹೋಗ್ತದೆ, ಅವನ ಎಲ್ಲ ಸಂತತಿ ನಾಶವಾಗಿ ಹೋಗುತ್ತೆ. ಯಾದವ ಕುಲ ಒಂದು ಹುಳ ಉಳಿಯಲ್ಲ. ದುಃಖಿತನಾಗಿ ಒಂದು ಕಾಡಲ್ಲಿ ಮಲಗಿರ್ತಾನೆ. ಆ ಸಮಯದಲ್ಲಿ ಒಬ್ಬ ಬೇಡ ಬಂದು ಅದೇ ಗಾಸ್ ಕೆತ್ಕೊಂಡು ಅದು ಹೊಡಿತಾನೆ ಕಾಲಿಗೆ, ಪಾರಿವಾಳ ಪಕ್ಷಿ ಅಂತೇಳಿ. ಅವನ ಪಾದದಲ್ಲಿ ಪದ್ಮ ಇರುತ್ತೆ, ಪದ್ಮಕ್ಕೆ ಹೋಗಿ ಬಡಿತು, ಅವನ ಮೃತ್ಯು ಆಯಿತು. ಅಂದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಗುರುನಿಂದ ನ ಕುರ್ವತಿ ಅನಾಹುತ ನ ಛಾಯಾಂತೆ. ನಿಂದ ಬೇಡ, ನಿಂಗೆ ಬೇಡ ಅಂದ್ರೆ ಸುಮ್ಮನೆ ಇದ್ದು ಬಿಡು, ನೀನು ಅನಾಹುತ ಮಾಡ್ಕೋಬೇಡ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಾಗಿ ಮಾತಾ ಪಿತೃನಿಂದ, ಗುರುನಿಂದ, ದೈವನಿಂದ, ಆನಂತರ ಕೆಲವರು ಕಷ್ಟದಲ್ಲಿರುವಂಥವ್ರನ್ನ ನೋಡಿ ನಿಂದನೆ ಮಾಡುವಂಥದ್ದು. ಕೆಲವು ತಾಯಂದ್ರಿಗೆ ಮದುವೆಯಾಗಿ ತುಂಬ ದಿನ ಆಗಿರುತ್ತೆ, ಮಕ್ಕಳಾಗಿರಲ್ಲ, ಅವರನ್ನು ನೋಡಿ ನಿಂದನೆ ಮಾಡುವಂಥದ್ದು. ತುಂಬ ಜನ ಹಾಗೆ ಮಾಡ್ತಿರ್ತಾರೆ, ಸುಮ್ಮನೆ ಅವರಿಗೆ ನೋವಾಗುವಂತೆ ಮಾತಾಡ್ತಿರ್ತಾರೆ. ಅವರು ಹೋಗಿ, ಹೇ ಭಗವಂತ, ನನಗೆ ಎಲ್ಲವನ್ನು ಕೊಟ್ಟು ಸಂತಾನ ಕೊಟ್ಟಿಲ್ಲ ಅಂತೇಳಿ ಆ ತಾಯಿ ಅತ್ಲು ಕಣ್ಣೀರು ಹಾಕಿದ್ಲು ಅಂದರೆ ಆ ಶಾಪ ಕಟ್ಟಿಟ್ಟ ಬುದ್ಧಿ ಬಂತು ಅವರಿಗೆ. ಮುಂದೆ ಆ ವಂಶದಲ್ಲಿ, ಆ ಪರಿವಾರದಲ್ಲಿ ಯಾರಿಗಾದರೂ ಆ ನೋವು ಕಾಡಕ್ಕೆ ಶುರುವಾಗುತ್ತೆ. ಅದಕ್ಕಾಗಿ ಅದು ಬೇಡ ಅಂತೇಳಿ ಈ ಎಲ್ಲ ಸಮಸ್ಯೆಗಳಿಂದ, ಆನಂತರ ಪುರಾಣ ಪ್ರವಚನಗಳು ಅಲ್ಲಿ ಹೋದಾಗ ಅವುಗಳ ಬಗ್ಗೆ ಏನಾದರೂ ಅಪಮಾನ ಮಾಡಿದರೆ, ಅವುಗಳನ್ನು ಏನಾದರೂ ಅಸಡ್ಯವಾಗಿ ನೋಡಿದರೆ, ಅವುಗಳ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಅದು ಕೂಡ ತುಂಬ ಹಿಂಸಾತ್ಮಕವಾಗಿ ಕಷ್ಟವನ್ನು ಕೊಡುತ್ತೆ. ಅದರಿಂದ ಬರುವಂಥ ಶಾರೀರಿಕ ದುಃಖ ಅಂದರೆ ಜ್ವರ, ಪಿತ್ತ, ಕೆಮ್ಮು, ನೆಗಡಿ, BP, ಶುಗರ್, ಆನಂತರ ಅರ್ಧಾಂಗವಾಯು, ಆನಂತರ ಶಕ್ತಿಹೀನತೆ, ನಿಶಕ್ತಿ, ಮೈಕೈ ನೋವು, ಅನೇಕ ರೋಗ ರುಜಿನಗಳು ಯಾವುದರಿಂದ ಬರ್ತವೆ? ಯಾವ ತಾಪದಿಂದ ಬರುವಂಥವು ಹೇಳ್ರಿ? ಯಾವುದು? ಆಧ್ಯಾತ್ಮಿಕ. ಇಬ್ರು ಮೂರು ಹೇಳ್ತೀರಿ, ಉಳಿದವರು ಯಾವ್ದ ಹೇಳಕತ್ತಿದ್ರಿ, ಮರ್ತ ಹೋಯ್ತಂತ್ರಿ. ಯಾವ ತಾಪ? ಆಧ್ಯಾತ್ಮಿಕ ತಾಪ. ಇವುಗಳಿಂದ ಬರುವಂಥವು ಈ ಎಲ್ಲ ಸಮಸ್ಯೆಗಳು. ಅದಕ್ಕಾಗಿ ಇದನ್ನು ನೆನಪಿಟ್ಕೋಬೇಕು. ಇಂಥ ತಪ್ಪು ಇದು ಹಾಗೆ ಟೈಮ್ ಪಾಸಿಗೆ ಹೇಳೋದಲ್ಲ, ಇದನ್ನು ನೆನಪಿಟ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು, ಒಂದಷ್ಟು ಅಳವಡಿಸ್ಕೋಬೇಕು. ಅಂಥ ತಪ್ಪುಗಳು ಆಗೋದು ಬೇಡ ಅಂತೇಳಿ. ಆನಂತರ ಆದಿಭೌತಿಕ ತಾಪ. ಆದಿಭೌತಿಕ ತಾಪ ಅಂದರೆ ಯಾವುದರಿಂದ ಬರುವಂಥವು? ಯಾವುದರಿಂದ? ಪಂಚತತ್ವಗಳಿಂದ. ಈ ಉದಾಹರಣೆ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ, ಇವುಗಳಿಂದ ನಿರ್ಮಿತ ಆಗ್ತವೆ. ಇವುಗಳಿಂದ ಸಮಸ್ಯೆ. ಈ ಉದಾಹರಣೆಗೆ ಪೃಥ್ವಿ, ಭೂಮಿ ಇದೆ, ಆ ಭೂಮಿಯ ಸದುಪಯೋಗವನ್ನು ನಾವು ಮಾಡ್ಕೋಬೇಕು. ದುರುಪಯೋಗ ಮಾಡ್ಕೊಳ್ಳೋದು ಅಂತ ಕೇಳಿದರೆ, ಯಾರ್ದೋ ಜಮೀನು ಇರುತ್ತೆ, ಒತ್ತಿ ಬೇಲಿ ಹಾಕೋದು, ಯಾರ್ದೋ ಜಮೀನಲ್ಲಿ ಹೋಗಿ ಮನೆ ಕಟ್ಟೋದು, ಯಾರ್ದೋ ಜಮೀನಲ್ಲಿ ಹೋಗಿ ಏನೋ ಮಾಡೋದು, ನಾಳೆ ಜಗಳಕ್ಕೆ ನಿಲ್ಲೋದು ಅವ್ರ ವಿರುದ್ಧ. ಒಂದು ಬಲ ಇದೆ ಅಂತ ಜಗಳ ಮಾಡೋದು, ಅವ್ರನ್ನ ಹೆದರ್ಸ್ಕೊಳ್ಳೋದು, ತೋಳ್ ಬಲ, ಹಣ ಬಲ ತೋರಿಸಿ ಅವ್ರು ಭಯಪಡಿಸೋದು, ಆ ಭೂಮಿಯನ್ನು ದುರುಪಯೋಗ ಮಾಡಿಕೊಡುವಂಥದ್ದು. ಇದು ಭೂಮಿಯಿಂದ ಬರುವಂಥ ತಾಪ. ಇನ್ನು ಅಗ್ನಿ, ಬೆಂಕಿ. ಆ ಬೆಂಕಿಯಿಂದ ಆ ಜ್ಯೋತಿಯನ್ನು ಹಚ್ಚಿದ್ರೆ ಮನೆ ಒಳಗೆ ಏನಾಗ್ತದೆ? ದೀಪದ ಮುಂದೆ, ದೇವರ ಮುಂದೆ ಹಚ್ಚಿದ್ರೆ ದೀಪ. ಅದೇ ಬೆಂಕಿಯಿಂದ ಅಡುಗೆ ನಿರ್ಮಾಣ ಆಗತ್ತೆ. ಅದೇ ಬೆಂಕಿಯಿಂದ ಶಾಖ, ಚಳಿ ದೂರ ಆಗತ್ತೆ. ಅದನ್ನು ಬಳಕೆ ಮಾಡ್ಕೊಳ್ಳೋದು ಒಳ್ಳೆದಕ್ಕೆ ಮಾಡ್ಕೋಬೇಕು. ಅದು ಬದಲಾಗಿ ಯಾರ್ದೋ ಹೊಲ ಚಲೋ ಬೆಳೆದತಿ ಅಂಥೇಳಿ ಚೆನ್ನಾಗಿ ಬೆಳೆದಿರುವಂಥ ಹೊಲಕ್ಕೆ ಹೋಗಿ ಹಚ್ಚಿದ್ರೆ, ಚಲೋ ಬೆಳೆದಂಥ ಹೊಲಕ್ಕೆ ಹೋಗಿ ನನ್ನ ಹೊಲ ಬೆಳೆದಲ್ಲ, ಇವ್ರ ಹೊಲ ಬೆಳೆದತಿ, ನಂದು ಬೆಳೆದಲ್ಲ ಅಂದ್ರೆ ಇವ್ರು ಇರಬಾರ್ದು ಅಂತೇಳಿ ಅದಕ್ಕೆ ಸುಟ್ರೆ ಅದು ತಾಪ. ದೊಡ್ಡ ಮೇವಿನ ಬಡವಿ ಹಾಕಿರ್ತಾರೆ,
ಚೆನ್ನಾಗಿರುತ್ತೆ. ನಮ್ಮ ದನಗಳು ಉಪವಾಸ, ಅವ್ರ ದನಕ್ಕೆ ಮೇವು, ಅದಕ್ಕೆ ಹೋಗಿ ಸುಟ್ಟು ಹಾಕಿದ್ರೆ, ತೆನೆ ಮುರಿದು ಹಾಕಿರ್ತಾರೆ, ಆ ತೆನೆಗೆ ಸುಟ್ಟು ಹಾಕಿದರೆ, ಮನೆಗೆ ಬೆಂಕಿ ಹಚ್ಚಿದ್ರೆ, ಯಾವುದೋ ವ್ಯಕ್ತಿಗೆ ಬೆಂಕಿ ಹಚ್ಚಿದ್ರೆ, ಅದನ್ನು ದುರುಪಯೋಗ ಹೇಗೆ ಮಾಡ್ಕೋತಾರೆ ಅಂತ, ಅದರಿಂದ ಬರುವಂಥ ತಾಪಗಳು. ಇನ್ನು ಜಲ, ನೀರು. ನೀರು ಒಬ್ಬ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಅವನಿಗೆ ಕುಡಿಸಿ ಜೀವದಾನ ಮಾಡಿದರೆ ಅದು ಪುಣ್ಯ. ಆ ಜಲವನ್ನು ಬಿಟ್ಟಾಗ ಅವನಿಗೆ ಪ್ರಜ್ಞಾವಸ್ಥೆ ಪ್ರಾಪ್ತಿಯಾಗುತ್ತೆ. ಇನ್ನೊಬ್ಬ ಮನುಷ್ಯ ಅಪಘಾತದಲ್ಲಿ ಬಿದ್ದಿದ್ದಾನೆ, ನೀರು 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 ಒದ್ದಾಡ್ತಿದ್ದಾನೆ. ಆ ಸಮಯದಲ್ಲಿ ಉಂಗುರ ಕಿತ್ಕೊಳ್ಳೋದು, ದುಡ್ಡು ಕಿತ್ಕೊಳ್ಳೋದು, ಅವನು ಕೊಳ್ಳಾಗಿನೋ ಬಂಗಾರ ಚೈನ್ ಕಿತ್ಕೊಳ್ಳೋದು, ಇದನ್ನು ಮಾಡಕತ್ರ ಆ ನೀರನ್ನು ದುರುಪಯೋಗ ಮಾಡಿಕೊಂಡ್ರೆ ಅನೇಕ ಪ್ರಕಾರ ಜಲದ ದುರುಪಯೋಗ ಆಗ್ತಿರ್ತವೆ, ಅನೇಕ ಪ್ರಕಾರ. ಅದು ಕೂಡ ಆಕಾಶ ತತ್ವ ವೈಶಾಲ್ಯತೆ, ಹೃದಯ ವಿಶಾಲತೆ ಅಂತ. ಯಾರಾದರೂ ಕಷ್ಟ ಅಂತ, ನೋವು ಅಂತ, ದುಃಖ ಅಂತ, ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗಳನ್ನು ಪರಿಹರಿಸುವಂಥ ವೈಶಾಲ್ಯತೆ ಇಲ್ಲ, ಸದ್ಗುಣ ಇಲ್ಲ, ಸಂಸ್ಕಾರ ಇಲ್ಲ, ಸದಾಚಾರ ಇಲ್ಲ ಅಂತ ಕೇಳಿದರೆ ಆಕಾಶ ತತ್ವದ ಶಾಪ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ. ಈ ಪಂಚತತ್ವಗಳ ವಿರುದ್ಧವಾಗಿ ಏನಾದರೂ ನಾವು ನಡ್ಕೊಂಡ್ವಿ ಅಂತ ಕೇಳಿದರೆ ಏನೇನು ತ್ರಾಸು ಬರ್ತಾವು? ಗುಡುಗಿನಿಂದ, ಮಿಂಚಿನಿಂದ, ಈ ಪಂಚತತ್ವಗಳಿಂದ ಅನೇಕ ಪ್ರಕಾರ ತಾಪಗಳು ನಮ್ಮನ್ನು ಕಾಡಲ್ಪಡ್ತವೆ. ಎಷ್ಟೋ ಜನ ಹೇಳ್ತಿರ್ತಾರೆ ಗುಡುಗು ಸಿಟ್ಲು ಹೊಡೆದ ಸತ್ರು, ಇನ್ನೂ ಅನೇಕ ಸಮಸ್ಯೆಗಳು, ಬೆಂಕಿಯಿಂದ ಸುಟ್ಟು ಸತ್ರು, ಅನೇಕ ಸಮಸ್ಯೆಗಳು. ಅವುಗಳಿಂದ ನಿರ್ಮಾಣ ಆಗ್ತಕ್ಕಂಥ ಇದು ಯಾವ ತಾಪ? ಇದು ಆದಿ ಭೌತಿಕ ತಾಪ. ಆದಿ ಭೌತಿಕ ತಾಪ ಇವತ್ತಿಂದಲ್ಲ, ಹಿಂದಿನ ಜನ್ಮದ ಇವೆಲ್ಲ. ಈಗ ಯಾರ್ಯಾರು ಏನು ಮಾಡಿರ್ತಾರೋ ಅಷ್ಟು ಭಗವಂತ ಬರೆದು ಲಿಸ್ಟ್ ಇಟ್ಟಿರ್ತಾನೆ, ಅದಕ್ಕೆ ತಕ್ಕದ ಫಲ ಮುಂದೆ ಕೊಡ್ತಾನು. ಏನೋ ನಡೀತಿರ್ತದೆ, ಗಾಡಿ ತುಂಬ ಡಿಸೈಲ್ ಇದೆ ಅಂದರೆ ನಡೀತಿರುತ್ತೆ. ಎಲ್ಲಿವರೆಗೆ? ಡಿಸೈಲ್ ಖಾಲಿ ಆಗೋವರೆಗೆ. ಖಾಲಿ ಆದ್ಮೇಲೆ ನಿಲ್ಲಬೇಕಲ್ಲ, ನಿಲ್ಲಬೇಕು. ದುಡ್ಡಿತ್ತು, ಮುಂದಿನ ಬಂಕಲ್ಲಿ ದುಡ್ಡಿತ್ತು, ಡಿಸೈಲು ಪೆಟ್ರೋಲ್ ಹಾಕಿಸ್ತಾನೆ. ದುಡ್ಡಿಲ್ಲ ಅಂದರೆ ಗಾಡಿ ಅಲ್ಲೇ ಬಿಟ್ಕೊಂಡು ನಿಲ್ಬೇಕು. ದುಡ್ಡಂದ್ರೆ ಧರ್ಮ ನಮ್ಮ ಜೊತೆಗಿತ್ತು ಅಂದರೆ ಮುಂದೆ ಸುಖಿ ಇರ್ತಾನೆ, ಇಲ್ಲ ಅಂದರೆ ಅಲ್ಲೇ ನಿಲ್ಬೇಕು. ಎಲ್ಲಿವರೆಗೆ ನಡೀತದೆ ಗಾಡಿ ಒಂದು ಅಂದ್ರೆ ಪೂರ್ವ ಸುಕೃತ ಆದಿ ಅಂದರೆ ಸುಕೃತ, ಪೂರ್ವ ಜನ್ಮದ ಪುಣ್ಯ ಇರೋ ತನಕ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಆದಿ ಭೌತಿಕ ತಾಪ. ಇನ್ನು ಯಾವುದುಳಿತು? ಆದಿ ದೈವಿಕ ತಾಪ. ಇದು ಭಾರಿ ಮಹತ್ವದ ವಿಷಯ. ಆದಿ ದೈವಿಕ ತಾಪ ಇದು ಯಾವುದರಿಂದ ಬರುತ್ತೆ? ದೈವಾರಾಧನೆಯಲ್ಲಿ ಆಗುವಂಥ ವ್ಯತ್ಯಾಸಗಳಿಂದ ಬರುತ್ತೆ. ಇದು ದೈವಾರಾಧನೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತಪ್ಪನ್ನು ಮಾಡುವಂಥದ್ದು ಸತ್ಯ ಮತ್ತು ಸಹಜ. ತಾನು ಮಾಡಿದ ತಪ್ಪಿಗಾಗಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾನೆ. ಶಾರೀರಿಕ ದುಃಖ, ಮಾನಸಿಕ ದುಃಖ, ಕೌಟುಂಬಿಕ ದುಃಖ, ಉದ್ಯೋಗ, ವ್ಯವಹಾರ, ವೈವಾಹಿಕ ಸಂತಾನ, ಅನೇಕ ದುಃಖವನ್ನು ಅನುಭವಿಸ್ತಾನೆ. ಆ ಎಲ್ಲ ದುಃಖಗಳ, ಪಾಪ, ತಾಪ, ಶಾಪಗಳ ನಿರ್ಮೂಲನೆಗಾಗಿ ಎಲ್ಲಿ ಹೋಗಬೇಕು? ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಗುರು ಸಾನ್ನಿಧ್ಯ. ಅದಕ್ಕೆ ಹೇಳ್ತಾರೆ, ಅನ್ಯಕ್ಷ ಮಾಡಿದಂಥ ಪಾಪದ ಫಲವಾಗಿ ಅನೇಕ ದುಃಖಗಳು ನಮ್ಮನ್ನು ಕಾಡಲ್ಪಡ್ತವೆ. ಆ ದುಃಖಗಳ ನಿರ್ಮೂಲನೆಗಾಗಿ ನಾವೇನು ಮಾಡಬೇಕು? ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಗುರು ಸಾನ್ನಿಧ್ಯ, ದೈವ ಸನ್ನಿಧಿ ಹೋಗುವಂಥದ್ದು. ಅಲ್ಲಿ ಹೋಗೋದ್ರಿಂದ, ದರ್ಶನ ಮಾಡೋದ್ರಿಂದ, ಭಗವಂತನ ಕೃಪೆಗೆ ಪಾತ್ರರಾಗೋದ್ರಿಂದ, ಗುರು ದೃಷ್ಟಿಗೊಳಗಾಗೋದ್ರಿಂದ, ಗುರುವಿನ ಅಂತಃಕರಣ ದೃಷ್ಟಿಗೆ, ಕ್ರೂರ ದೃಷ್ಟಿಗಲ್ಲ, ದೈವದ ಭಗವಂತನ ಕ್ರೂರ ದೃಷ್ಟಿಗಲ್ಲ, ಅಂತಃಕರಣದ ದೃಷ್ಟಿಗೆ ಪಾತ್ರರಾಗೋದ್ರಿಂದ ಆ ದೋಷಗಳು ನಿರ್ಮೂಲನೆ ಆಗ್ತವೆ. ಅಲ್ಲಿ ಹೋಗಿ ಏನಾರ ತಪ್ಪು ಮಾಡಿದ್ರ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ನೀವು ಮಾಡಿದ ಎಲ್ಲ ಪಾಪ, ತಾಪ, ಶಾಪಗಳು ದೂರವಾಗ್ತವೆ ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ, ದರ್ಶನ ಮಾಡೋದ್ರಿಂದ, ಪುಣ್ಯಕರ್ಮ ಮಾಡೋದ್ರಿಂದ, ಗುರು ದೈವ ದರ್ಶನ ಮಾಡೋದ್ರಿಂದ. ಪುಣ್ಯಕ್ಷೇತ್ರಕ್ಕೆ ಹೋಗಿದಿ, ಅಲ್ಲಿ ತಪ್ಪು ಮಾಡಿದಿ, ಅಲ್ಲಿ ಪಾಪ ಮಾಡಿದಿ, ಅಲ್ಲಿ ಅಪರಾಧ ಮಾಡಿದಿ, ಏನು ಮಾಡ್ತವು? ವಜ್ರಲೇಪ ಭವಿಷ್ಯತಿ, ವಜ್ರವಾಗಿ ಕಾಡ್ತಾವ. ವಜ್ರದಷ್ಟು ಕಠೋರವಾಗಿ ಆ ಪಾಪಗಳು ನೀನು ಹಿಡ್ಕೋತಾವ, ಬಿಡಲ್ಲ. ಅಂದ್ರೆ ಹೆಂಗಂದ್ರೆ, ಉದಾಹರಣೆ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೀರಿ,
ಅಲ್ಲಿ ನಾವು ಲಕ್ಷ್ಯಗೊಟ್ಟು ಕೇಳಬೇಕಾಗಿದ್ದು, ಲಕ್ಷ್ಯಗೊಟ್ಟು ಮಾಡಬೇಕಾಗಿದ್ದು, ಲಕ್ಷ್ಯದಿಂದ ನಡ್ಕೋಬೇಕಾಗಿದ್ದು ಬಹಳ ಮಹತ್ವದ್ದಿರುತ್ತೆ. ನೀವು ಭಾಳ ಹೋದ್ರಿ ಬಂದರೆ ಇದು ಘಟನೆ ಅಲ್ಲ, ಅಲ್ಲಿ ಹೇಗೆ ನಡ್ಕೊಂಡ್ರಿ ಅದು ಕೌಂಟ್ ಆಗುತ್ತೆ. ಹೇಗೆ ನಡ್ಕೊಂಡ್ರಿ? ಈ ಉದಾಹರಣೆ ಪುಣ್ಯಕ್ಷೇತ್ರಕ್ಕೆ ಬಂದ್ರಿ. ಪುಣ್ಯಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಬಂದಿರಿ, ಅಥವಾ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಬಾಳೆಹೊನ್ನೂರು, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಅನೇಕ ಮಠಪೀಠ ಪಂಚ ಸ್ಥಾನಗಳಿಗೆ ಹೋಗುವಂಥದ್ದಿರುತ್ತೆ. ಅಲ್ಲಿ ಹೋದಾಗ ಅಲ್ಲೇನಾದರೂ ಅಪರಾಧ ಮಾಡಿದರೆ ಕರ್ತೃಗತಿಗೆ ಹತ್ರ ಹೋದ್ರಿ, ಕೂತ್ರಿ, ಹಣ್ಣು ಕಾಯಿ ಮಾಡಿಸಿದ್ರಿ, ಅದ ತಗೊಂಡು ಬಂದು ಕಟ್ಟೆ ಮೇಲೆ ಕುಂತ್ರಿ, ನೀವು ಸಣ್ಣ ಮಕ್ಕಳು ಕೂಡಿ ಬಾಳೆಹಣ್ಣು ತಿಂದ್ರಿ, ಶಿಪ್ಪೆಯಲ್ಲಿ ಹೋಗಿದ್ರಿ ಮೆಟ್ಲ ಮೇಲೆ. ಯಾರೋ ಒಬ್ಬ ಮನುಷ್ಯ ಬಂದ, ಭಕ್ತ ಬಂದ, ಭಗವಂತನ ದರ್ಶನ ಮಾಡ್ತಾ ನೋಡ್ತಾ ನೋಡ್ತಾ ಬಾಳೆಹಣ್ಣಿನ ಸಿಪ್ಪಿ ಮೇಲೆ ಕಾಲಿಟ್ಟು ಜರದ ಬಿದ್ದ ತಲೆ ಹೊಡಿತು. ಇದಕ್ಕೆ ಹೊಣೆ ಯಾರು? ಕೊಬ್ಬರಿ ತಿಂದ್ರಿ, ಚಿಪ್ಪು ಒಗದ್ರಿ, ಎಲ್ಲಿ? ರಸ್ತೆದಲ್ಲಿ. ಅದ್ರ ಮೇಲೆ ಯಾರೋ ಕಾಲಿಟ್ರು, ತುಳಿದ್ರು, ಬಿದ್ರು, ಅಥವಾ ಕಾಲಿಗೆ ನೆಡತ್ತು, ಅದು ಗ್ಯಾಂಗ್ರೀನ್ ಆತು, ಕಾಲು ಕಟ್ ಮಾಡೋ ಪ್ರಸಂಗ ಬಂತಾವಂತಾನೆ. ಹೇ ಪರಮಾತ್ಮ, ನಿನ್ನ ಸನ್ನಿಧಿಗೆ ಬಂದು ನಾ ಕಾಲು ಕಳ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲಪ್ಪ, ಅದು ಡಿಪಾಸಿಟ್ ಆಯ್ತಲ್ಲಿ. ಯಾರ ಕಾರಣ? ಕೊಬ್ಬರಿ ಚಿಪ್ಪು ಒಗದವನೇ ಕಾರಣ ಅದಕ್ಕೆ. ಮತ್ತಲ್ಲಿ ಹೋಗಿ ಪಾವಿತ್ರತೆಗೆ ಧಕ್ಕೆ ತಂದ್ರಿ ಅಂತ ಕೇಳಿದ್ರೆ, ಪಾವಿತ್ರತೆಗೆ ಧಕ್ಕೆ ತಂದ್ರೆ ಅಲ್ಲೆಲ್ಲ ಹೋಗಿ ಅವನಿವನ್ನ ಹಳ್ಳಿಸಿ ಚೆಲ್ಲಿ ಹಾಳು ಮಾಡಿ ಪಾವಿತ್ರತೆ ಧಕ್ಕೆ ತಂದ್ರೆ ಅವಂತನ ಗುರುನಾಥ, ಆ ಕ್ಷೇತ್ರದ ಕರ್ತೃನಾಥ ಅಂತಾನೆ, ನನ್ನ ಮಂದಿರಕ್ಕೆ ಬಂದು, ನನ್ನ ಮಠಕ್ಕೆ ಬಂದು, ನನ್ನ ಸನ್ನಿಧಿಗೆ ಬಂದು ಇದೆಲ್ಲ ಹಾಳು ಮಾಡಿದಿ, ಇದೆಲ್ಲ ಅಪವಿತ್ರ ಮಾಡಿದಿ, ಇದೆಲ್ಲ ಕಲುಷಿತ ಮಾಡಿದಿ, ಈ ಪರಿಸರವನ್ನು ಭಾಳ ಹೊಲಸು ಮಾಡಿದೆ ಅಂದ್ರೆ ಆಯ್ತು ಹೋಗು, ನೀನು ನಿನ್ನ ಮನೆ ಪೂರ ಹೊಲಸಾಗಿರಲಿ ಅಂತ ಅವಂತಾನೆ. ಅಂದ್ರೆ ಪರಿಣಾಮ ಎಷ್ಟಿರ್ತವೆ ಅಂತ, ಪರಿಣಾಮ ಎಷ್ಟಿರ್ತವೆ, ಪರಿಣಾಮಗಳು. ಅದರ ಬದಲಾಗಿ ಪಾವಿತ್ರತೆ, ಅಲ್ಲಿ ಎಲಿ ಬಿದ್ದಿತ್ತು ತೆಗೆದು ಹಾಕಿದ್ರಿ, ಅಲ್ಲಿ ಕೊಳೆ ಇತ್ತು ತೆಗೆದು ಹಾಕಿದ್ರಿ, ಹೊಲಸಿತ್ತು ತೊಳೆದ್ರಿ, ಪಾವಿತ್ರತೆನೇ ಕಾಯಿದ್ರಿ. ಅವಂತನ ಗುರುನಾಥ, ಕರ್ತೃನಾಥ ಅಂತಾನೆ. ಎಂಥ ಭಕ್ತರಪ್ಪ ನೀವು. ನನ್ನ ಮಠಕ್ಕೆ ಬಂದು, ನನ್ನ ಸನ್ನಿಧಿಗೆ ಬಂದು ಇಲ್ಲಿರುವಂಥದನ್ನು ಎಲ್ಲ ಪವಿತ್ರ ಮಾಡಿರಿ, ಶುದ್ಧ ಮಾಡಿರಿ, ಪಾವಿತ್ರತೆಯನ್ನು ಕಾಯ್ಕೊಂಡಿದ್ದೀರಿ. ಈ ಮಠವನ್ನು, ಈ ಮಂದಿರವನ್ನು, ಈ ಸ್ಥಾನವನ್ನು ನೀವು ಪವಿತ್ರಗೊಳಿಸಿರಿ ಅಂತ ಕೇಳಿದರೆ, ನನ್ನ ಮಠವನ್ನು ಸುಂದರವಾಗಿಟ್ಟಿರಿ ಅಂತ ಕೇಳಿದರೆ, ನಿಮ್ಮ ಮನೆ, ನಿಮ್ಮ ಮನ ಸದಾ ಸದಾ ಪವಿತ್ರವಾಗಿಡುವಂತೆ ನಾ ಮಾಡ್ತೇನೆ, ಹೋಗ್ರಿ ಅಂತ ಆಶೀರ್ವಾದ ಮಾಡ್ತೇನೆ. ಪವಿತ್ರವಾಗಿಡ್ತಾನೆ ಭಗವಂತ. ಅದಕ್ಕೆ ಇನ್ನು ಕೆಲವರು, ನಾವು ಕೇದಾರದ 19ರಲ್ಲಿದ್ದಾಗ ತುಂಬ ಜನ ಬರ್ತಿದ್ರು. ಬಂದಾಗ ನಾವು ಹೇಳ್ತಾ ಇದ್ವಿ, ಕರ್ನಾಟಕದವ್ರು, ಬೇರೆ ಬೇರೆ ರಾಜ್ಯದವರು ಬರ್ತಿದ್ರು. ಬಂದಾಗ ಹೇಳ್ತಿದ್ವಿ ಅವರಿಗೆ, मंदिर बंद होने का समय है, इसलिए पहले प्रभु जी का दर्शन करके आइए ಅಂತ ಹೇಳ್ತಿದ್ವಿ. ಮಂದಿರಿಗೆ ಬಂದಾಗೋ ಸಮಯ, ಅದಕ್ಕೆ ಮೊದಲು ಹೋಗ್ರಿ, ಕೇದಾರನಾಥನ ದರ್ಶನ ಮಾಡ್ಕೊಂಬರ್ರಿ. ಅವ್ರಂತದ್ರು, ಇಲ್ಲ ಜೋರು ಕೆಳಗಿಂದ ನಡ್ಕೋತ ಬಂದ್ವಿ, ರಶ್ ಒಳಗೆ ಸುಸ್ತು ಭಾಳ ಆಗೈತಿ, ಅದಕ್ಕೆ ಒಳ್ಳೆ ಹೋಟೆಲ್ ಎಲ್ಲಿ ಸಿಗ್ತಾವ್ರಿ, ಇಲ್ಲಿ ಒಳ್ಳೆ ಊಟ ಎಲ್ಲಿ ಸಿಗ್ತದ್ರಿ, ಬಿಸಿ ನೀರು ಎಲ್ಲಿ ಸಿಗ್ತಾವ್ರಿ, ಅವು ಎಲ್ಲ ಸಿಗ್ತಾವ. ಆಮೇಲೆ ಹೇಳ್ತವಿ, ಮಂದಿರ ಬಂದಾದ್ರೆ ನೀವು ತೆಗಿಯಲ್ಲ, ಮತ್ತೆ ಹೋಗ್ರಿ ಮೊದಲು, ಇಲ್ಲ ಆಮೇಲೆ ಮಾಡ್ತೇವೆ ಬಿಡ್ರಿ, ಮೊದಲು ಇವು ಎಲ್ಲಿ ಸಿಗ್ತಾವೆ ಹೇಳ್ರಿ. ಎಷ್ಟೋ ಮಂದಿ ಅಂತಂದ್ರೆ ಇದನ್ನ 40% ಹಿಂಗನ್ನೋರು, ಪಕ್ಕ ಅನುಭವ ಕಂಬಾಳಿ ಮಟ್ರಿ ಕರ್ಕೊಂಬಂದು ಗುರ್ತೈತೆ ಅವ್ರಿಗೆ, ಲಿಂಗಣ್ಣರೇ ಹಿಂಗೆ ಹೇಳ್ತಿದ್ರು. ನಾವು ಹಣಿ ಪಡ್ಕೋತಿದ್ವಿ, ಅಲ್ಲಿಂದ ಇಲ್ಲಿವರೆಗೆ ಸಾಲ ಮಾಡಿ ಸೂಲ ಮಾಡಿ ಕಷ್ಟಪಟ್ಟು ಇಲ್ಲಿವರೆಗೆ ಬಂದು ಮನೆಗಿದ್ದ ದಿವಸ ಮಾಡೋದು ಇದನ್ನೇ, ತಿನ್ನೋದು, ಉಣ್ಣೋದು, ಮಲಗೋದು, ಇದು ಬಿಟ್ಟರೆ ಬೇರೆ ಇಲ್ಲ, ಅದನ್ನೇ ಮಾಡ್ತಿರ್ತಾರೆ. ಅಲ್ಲಿ ಬಂದರು ಒಳ್ಳೆ ರೂಮು, ಅದು ಕೂಡ ಒಳ್ಳೆ ರೂಮಲ್ಲಿ ಒಳ್ಳೆ ರೂಮ್ ಎಲ್ಲಿದಾವ್ರಿ, ಒಳ್ಳೆ ಊಟ, ಒಳ್ಳೆ ಹೋಟೆಲ್ ಎಲ್ಲಿ ಸಿಗ್ತಾರೆ, ಒಳ್ಳೆ ಊಟ ಬೇಕು, ಊಟ ಮಾಡೋದು ಜೀವನನ. ಅಲ್ಲಿವರೆಗೆ ಬಂದವ್ರು ಲಕ್ಷಾಂತರ ರೂಪಾಯಿ ಖರ್ಚು, 40-50 ಸಾವಿರ ಮಿನಿಮಮ್ ಖರ್ಚು ಬರ್ತದೆ. ಅಷ್ಟು ಖರ್ಚು ಮಾಡ್ಕೊಂಡು ಬಂದು ಊಟಕ್ಕೆ ಮತ್ತು ಬಡ್ಕೊಳ್ಳುವಂಥದ್ದು. ಅಂದ್ರೆ ಇದೆಲ್ಲ ನೋಡಿ ಅನ್ನಿಸ್ತಿತ್ತು, ಏನು ವಿಚಿತ್ರ ದುನಿಯಾ ಇದು, ಏನು ಜಗತ್ತಿದು. ಇನ್ನು ಕೆಲವರು ಫಸ್ಟ್ ಬಂದು ದೇವ್ರಿಗೆ ಕೈ ಮುಗಲ್ಲ, ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು, ಫೋಟೋ ತೆಗೆದು ಹಾಕಿದ್ರೆ ವಾಟ್ಸಪ್ಪಿಗೆ ಫಸ್ಟ್, ನಾಳೆ ಹೋಗಿದ್ದೆ, ಕೈಯ ಮುಗಲ್ಲ ದೇವರಿಗೆ.
ಗುರುಗಳು ಈಗ ನಮ್ಮ ಹತ್ರ ಎಷ್ಟೋ ಜನ ಅವು ಸೆಲ್ಫಿ ತಕ್ಕೋದಿರ್ತಾವ, ಅವು ಕಾಲೇಜ್ ಹುಡ್ರಂಗೆ ಅವ್ರವ್ರ ಫ್ರೆಂಡ್ಸ್ ಜೊತೆಗೆ ತಕ್ಕಂತಾರಲ್ಲ ಹಂಗೆ ಸೆಲ್ಫಿ ತಗೊಳಕ್ ಮಾಡ್ತಿರ್ತಾರೆ. ಅಂದರೆ ಇದು ಏನು ಪ್ರಯೋಜನ ಅಂತ, ಏನು ಫಲ ಇದರಿಂದ? ಆ ಪಾವಿತ್ರತೆಗೆ ಧಕ್ಕೆ ತಂದು ಅಲ್ಲಿ ನಿಯಮಗಳನ್ನು, ಇನ್ನು ಕೆಲವರು ಅಲ್ಲಿ ನಿಯಮ ಇರ್ತಾವೆ, ಅಲ್ಲಿ ಪರಂಪರೆ ಇರ್ತವೆ, ಅವನು ಮುರಿತಕ್ಕಂಥದ್ದು. ಶಿಮೆಗೆಲ್ ನಿಯಮವಂತೆ ಕಾರ್ಯಕರ್ತರು ಕೂಡ ಹೊಡೆದಾಟ, ಜಗಳ. ಏನು ಜಗತ್ತಿನ ಯಾರು ಮಾಡಿದಿರೋ ನಿಯಮಗಳು ಮಾಡ್ತೀರಾ ನೀವು? ಅವು ಮನೆ ಬಿಟ್ಟು ಎಲ್ಲ ಬಿಟ್ಟು ಏನು ಸೇವೆ ಮಾಡಕ್ಕೆ ನಿಂತಿರ್ತಾವೆ, ಅವ್ರು ಕೂಡ ಹೊಡೆದಾಟ, ಜಗಳ. ಆ ನಿಯಮಗಳ ಮುರಿದ್ರೆ, ಆ ಪರಂಪರೆಯನ್ನು ಹಾಳು ಮಾಡಿದರೆ ಅಲ್ಲಿ ದುಡಿಯುವಂಥವ್ರು ಇನ್ನು ಕೆಲವರು ಸೇವೆ ಮಾಡ್ತಿರ್ತಾರೆ, ದುಡಿತಾರೆ, ಸುಮ್ಮನೆ ದುಡಿತಾರೆ. ಏನೋ ದೊಡ್ಡ ಆದಿಕ್ಕೆ ಇರಬೇಕು ಅದಕ್ಕೆ ದುಡಿತಾರೆ ಅವರು, ದೊಡ್ಡ ಆದಾಯ ಇರ್ಬೇಕು ಇಲ್ಲಿಂದ ಅದಕ್ಕೆ ದುಡಿತಾರೆ ಇವರು, ಸುಮ್ಮನೆ ಯಾಕೆ ದುಡಿತಾರೆ ಅಂತ ಅನ್ನುವಂಥದ್ದು. ಮತ್ತೆ ಯಾರಾದರೂ ಮೊಬೈಲ್ ಬಿಟ್ಟು ಅಕಸ್ಮಾತ್ ಪ್ರಸಾದ ಮಾಡಿ ಕೈ ತೊಳೆಯಕ್ಕೆ ಹೋಗಿರ್ತಾರೆ, ಮಾಯದಿಂದ ಹೊತ್ತು ಬಿಡೋದು ಅದನ್ನು. ಮೊಬೈಲ್ ಕಳ್ಳತನ ಮಾಡೋದು, ಚಲೋ ಸ್ಲಿಪ್ಪರ್ ಬಿಟ್ಟರೆ ಅವನು ಬಿಡಲ್ಲ, ಅವನು ಹೊತ್ತು ಬಿಡೋದು. ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿಂತ ಎಲ್ಲ ಪಾಪ ಮಾಡಿದ್ರೆ ಏನು ಫಲ? ಇದೆಲ್ಲ ಬರುತ್ತೆ, ದುಷ್ಫಲ. ಪುಣ್ಯಕ್ಷೇತ್ರ ಹೇಳಿದ್ರು ಅವರು, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಏನಾದರೂ ಪಾವಿತ್ರತೆಗೆ ಧಕ್ಕೆ ತಂದರೆ, ನಿಯಮಗಳು ಮುರಿದ್ರೆ, ಪರಂಪರೆ ಹಾಳು ಮಾಡಿದರೆ, ವ್ಯವಸ್ಥೆಗಳು ಹಾಳು ಮಾಡಿದರೆ, ಅದು ವಜ್ರಲೇಪನ ಮಾಡಿದಷ್ಟು ಕಠೋರವಾಗಿ ಕಾಡ್ತವೆ ಪಾಪಗಳು. ಅವುಗಳಿಂದ ಮುಕ್ತಿ ಇಲ್ಲ, ಅವುಗಳಿಂದ ನಿಮಗೆ ಮುಕ್ತಿ ಸಿಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಇದು ಯಾವ ತಾಪ? ಇದು ಆದಿ ವೈದಿಕ ಅಲ್ಲ, ಆದಿ ದೈವಿಕ. ಕೆಲವರು ಯಾರೋ ವೈದಿಕ ಅಂತಿದ್ರಿ, ಆದಿ ದೈವಿಕ ತಾಪ ಅಥವಾ ಶಾಪ. ಯಾವುದರಿಂದ ಬರ್ತದೆ ಇದು? ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮಾಡುವಂಥ ಅಪರಾಧದಿಂದ, ಪಾಪದಿಂದ, ನಿಂದೆಯಿಂದ, ಆ ಪರಂಪರೆಯನ್ನು ಹಾಳು ಮಾಡೋದ್ರಿಂದ, ಪರಂಪರೆಯಾಗಿ ಧಕ್ಕೆ ತರೋದ್ರಿಂದ. ಇವು ಕೇವಲ ಅವ್ರನ್ನಷ್ಟೇ ನಾಶ ಮಾಡಲ್ಲ, ಇಡೀ ಪರಿವಾರವನ್ನೇ ತಗೋತವೆ ಬಲಿಯವು, ಇಡೀ ಪರಿವಾರಕ್ಕೆ ಕಂಟಕ ಆಗ್ತವೆ. ಅದಕ್ಕಾಗಿ ಅವು ಯಾವ್ಯಾವ ತಾಪಗಳು, ಅದರಿಂದ ಏನೇನು ದುಃಖ ಬರುತ್ತೆ? ಕಾಡ ಮೃಗಗಳ ಬಾಯಿಗೆ ತುತ್ತಾಗಿ ಸಾಯುವಂಥದ್ದು, ಕಾಡ ಮೃಗಗಳು, ವಿಷ ಜಂತುಗಳು, ಹಾವು, ಚೇಳು, ಬೇರೆ ಬೇರೆ ಜಂತುಗಳು, ಇನ್ನು ಜೇನು, ನೊಣ, ಇವೆಲ್ಲ ಮುತ್ತಿಗೆ ಹಾಕಿ ಅವೆಲ್ಲ ಕುಕ್ಕಿ ವಿಷ ಬಿಡ್ತವೆ. ವಿಷದಿಂದ, ಸರ್ಪಾದಿಗಳಿಂದ, ಮೃಗಾದಿಗಳಿಂದ ಬರುವಂಥ ತಾಪ ಯಾವುದರಿಂದ ಬರುವಂಥದ್ದು? ಆದಿ ದೈವಿಕ ತಾಪ. ಈಗ ನೀವು ಹೇಳ್ರಿ, ಇಷ್ಟೆಲ್ಲ ಪಾಪ ಮನುಷ್ಯ ಮಾಡಿ ಬಂದಿರ್ತಾನೆ, ಕಷ್ಟ ಬಂತು ಅಂದಕ್ಕೆ ದೇವ್ರ ಬೈಯಕ್ಕೆ ಶುರು ಮಾಡ್ತಾನೆ. ಆರೋಗ್ಯ ಚೆನ್ನಾಗಿಲ್ಲ ಅಂದಕ್ಕೆ ದೇವ್ರಿಗೆ ಬೈಯೋದು, ಏನೋ ಕೆಲಸ ಮಂಗಲ ಕಾರ್ಯ ಬೇಗ ಆಗಿಲ್ಲ ಅಂದ ತಕ್ಷಣ ಬೈಯಕ್ಕೆ ಶುರು ಮಾಡೋದು, ಮಕ್ಕಳು ಬೇಗ ಆಗಲಿಲ್ಲ ಅಂದಕ್ಕೆ ಬೈಯಕ್ಕೆ ಶುರು ಮಾಡೋದು. ಇವೆಲ್ಲ ಕಾರಣ ಯಾವುದರಿಂದ ಬಂದಿರ್ತವೆ? ಇದಿನ್ನೂ ಸಂಕ್ಷಿಪ್ತ ಹೇಳೋದು ನಿಮಗೆ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಒಂದು ಆಧಾರ ಇದೆ. ವಿಶ್ಲೇಷಣೆ ಮಾಡ್ತಾ ಹೋದ್ರೆ 3 ತಾಸು ಬೇಕಿದೆ. ಅರ್ಧ ಜನಕ್ಕೆ ಈಗಲೇ ನಿಂತು ಬಂದಾವು, ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲರೂ ವಿಶ್ರಾಂತಿ ಮಾಡಿಬಿಟ್ಟಿರ್ತೀರಿ. ಹಾಗಾಗಿ ಈ ಇವಕ್ಕೇನಂದ್ರು ತಾಪತ್ರಯಗಳು ಅಂತ ಕರೆದ್ರು. ಏನಂತ ಕರೆದ್ರು? ಇವೆಲ್ಲವನ್ನು ಮನುಷ್ಯ ಮಾಡಿದ ಪರಿಣಾಮವಾಗಿಯೇ ಅನೇಕ ದುಃಖಗಳು ಅವನನ್ನು ಕಾಡಲ್ಪಡ್ತವೆ. ಕೆಲವರು ಬಂದಿರ್ತಾರೆ, ನಮ್ಮದು ಮದುವೆ ಆಗಿಲ್ರಿ, ಸರಿಪ್ಪ ಈ ಪೂಜೆ ಮಾಡು ಅಂದ ತಕ್ಷಣ ಎಷ್ಟು ದಿವಸ ಮಾಡ್ಬೇಕ್ರಿ? ಮೊದಲನೇ ಪ್ರಶ್ನೆ ಏನು? ಎಷ್ಟು ದಿವಸ ಮಾಡ್ಬೇಕ್ರಿ? ಮಾಡು, ಒಂದು 9 ವಾರ ಹಿಂಗೆ ಮಾಡು. ಯಾವಾಗ್ರ ಗ್ಯಾಪ್ ಆದ್ರೆ ನಡೀತದಲ್ರಿ. ಮತ್ತು ಅಂಗಡಿ ಮುಹೂರ್ತ ತೆಗ್ಸಾಕ್ ಬರ್ತಾರ, ಮದುವೆ ಮುಹೂರ್ತ ತೆಗ್ಸಾಕ್ ಬರ್ತಾರ, ಗೃಹ ಪ್ರವೇಶದ ಮುಹೂರ್ತ ತೆಗ್ಸಾಕ್ ಬರ್ತಾರ. ಅದಕ್ಕೆ ಒಂದು 3 ತಲೆಮಾರು ಇರ್ಬೇಕು ಈ ಅಂಗಡಿ ಅಂತ ಮುಹೂರ್ತ ಇಟ್ಕೊಡ್ರಿ ಅಂತಾರೆ. ಮದುವೆ ಮುಹೂರ್ತ ಚಲೋ ಇರ್ಬೇಕ್ರಿ, ಆ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಇವೆಲ್ಲ 5-6 ಪೀಳಿ ಚಲೋ ಹೋಗಿರ್ಬೇಕು ಅಂತ ಮುಹೂರ್ತ ತೆಗೆದುಕೊಡ್ರಿ. ಅಂದ್ರೆ ಅಂಗಡಿ, ವ್ಯಾಪಾರ, ಮದುವೆ, ಗೃಹ ಪ್ರವೇಶ ಇವು ಸುದೀರ್ಘ ಕಾಲ ಬೇಕು. ಪೂಜಾ ಅಂದ ತಕ್ಷಣ ಬರ್ತತೆ. ಇನ್ನು ಕೆಲವ್ರು ಅಂತಾರೆ ಈ ಪೂಜೆ ಮಾಡಿಬಿಟ್ಟವ್ರೆ ಅಲ್ಲೇ ಅದನ್ನು ನಾವು ಪೂರ ಹೇಳಿ ಇರಲ್ಲ, ಮಾಡಿಬಿಟ್ಟೇವೆ ಅದನ್ನು. ಅಂದ್ರೆ ದೈವ ಧರ್ಮ ಕಾರ್ಯ ಮಾಡಲಿಕ್ಕೆ ಮನಸ್ಸು
ಹಿಂಜರಿತದೆ. ಇನ್ನು ಉಳಿದಿದ್ದು ಎಲ್ಲ ಮಾಡಲಿಕ್ಕೂ ಮನಸ್ಸು ಮುಂದಿರುತ್ತದೆ. ಹಾಗಾಗಿ ಇವೆಲ್ಲವನ್ನು ಹೇಳುವಂಥ ಉದ್ದೇಶ ಏನು ಅಂತ ಕೇಳಿದರೆ, ದೃಢತೆ ಬೇಕು, ಸ್ಥಿರತೆ ಬೇಕು. ಯಾವಾಗಲೂ ಕೂಡ ಅದಕ್ಕೆ ಹೇಳ್ತಾರೆ, ಕಷ್ಟ ಬಂದಿದೆ ಎಂದು ಕುಗ್ಗದಿರು, ಸುಖ ಬಂದಿದೆ ಎಂದು ಹಿಗ್ಗದಿರು. ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ, ಇದು ಕಾಣ ಮನುಜ. ಅವ್ರು ಹೇಳ್ತಾರೆ, ಕಷ್ಟ ಬಂದದಿಂದ ಕುಗ್ಗಬೇಡ, ದೇವ್ರಿಗೆ ಬೈಬೇಡ, ಗುರುಗಳಿಗೆ ಬೈಬೇಡ, ತಾಯಿ ತಂದೆಗೆ ಬೈಬೇಡ, ಅಪಮಾನ ಮಾಡಬೇಡ, ಧರ್ಮದ ವಿರುದ್ಧ ನಡ್ಕೋಬೇಡ, ಪರಂಪರೆ ವಿರುದ್ಧ ನಡಿಬೇಡ, ಸಾತ್ವಿಕ ಬದುಕಿಗೆ ತೊಂದರೆ ತಂದುಕೋಬೇಡ. ಇವೆಲ್ಲವುಗಳ ಕಾರಣ ಏನು? ಪ್ರಾರಬ್ಧ ಇರ್ತದೆ. ಕೆಲವರು ಎಷ್ಟೋ ಜನ ದೇವ್ರ ಪುಟ ಎತ್ತಿ ಹೊಡೆದು ಬಿಟ್ಟಿರ್ತೀವಿ ನಾವು ಸಿಟ್ಟಿ. ಇದ್ರ ತಾಪ ಮುಂದೆ ಅನುಭವಿಸ್ಬೇಕಲ್ಲ, ಅನುಭವಿಸ್ಲೇಬೇಕಿರುತ್ತೆ. ಹಾಗಾಗಿ 3 ಸಮಯ ವರ್ಜ್ಯ. ಯಾವುದೇ ನಿರ್ಣಯ ತಗೊಳಕ 3 ಸಮಯಗಳು ವರ್ಜಿರ್ತಾವೆ. ಇದನ್ನ ನೆನ್ಪಿಟ್ಕೊಳ್ರಿ. ಅತಿ ದುಃಖ, ಅತಿ ದುಃಖ ಬಂದಾಗ ಯಾವ ನಿರ್ಣಯ ತಗೋಬಾರದು ನೀವು. ಅತಿ ದುಃಖ ಬಂದಾಗ ಯಾವುದೇ ನಿರ್ಣಯ ತಗೋಬಾರದು, ಸ್ವಲ್ಪ ಸಮಾಧಾನ ಇರ್ಬೇಕು ಅವಾಗ. ಅತಿ ದುಃಖ ಐತಿ, ಯಾವುದೋ ನಿರ್ಣಯ ತಗೊಂಡ್ರಿ ಅಂತ ಕೇಳಿದ್ರೆ ದುಃಖ. ದೇವರು ಇಷ್ಟೆಲ್ಲ ಪೂಜೆ ಮಾಡಿದ್ರು ಒಳ್ಳೇದು ಮಾಡಲಿಲ್ಲ, ಜೀವ ಇರೋ ತನಕ ನೀನು ಪೂಜೆ ಮಾಡಲ್ಲ. ನೀನು ಭಾರಿ ಬಾಯಾರಿಕೆ ಆಗೈತಿ, ನೀರು ಹುಡುಕ್ತೀರಿ, ನಿಮಗೆ ಸಿಕ್ಕಲ್ಲ. ಅವಾಗ ನೀರಿಗೆ ಪ್ರತಿಜ್ಞೆ ಮಾಡಿಬಿಡೋದು, ನಾನು ನನಗೆ ಬೇಕಂದಾಗ ನೀನು ಸಿಕ್ಕಲ್ಲ ಅಂದ್ರೆ ನಾ ಜೀವಿರೋ ತನಕ ನೀನು ಕುಡಿಯಲ್ಲ ಹೋಗಂತೇಳಿ ನೀರೇನು ಕೂಡ ಪ್ರತಿಜ್ಞೆ ಮಾಡಿಬಿಡೋದು. ನಷ್ಟ ಯಾರಿಗೆ? ನಮಗೆ ನಷ್ಟ. ಗಂಟ್ಲು ಯಾರು ಒಣಗ್ತದೆ? ಗಂಟ್ಲು ಒಣಗೋದು ನಮ್ಮದೇ. ನೀರಿಗೆಲ್ಲ ನಷ್ಟ, ಗಂಟ್ಲು ಮನುಷ್ಯನಿಗೆ ನಷ್ಟ. ದೈವಕ್ಕೆಲ್ಲ ನಷ್ಟ, ನಮಗೆ ನಷ್ಟ. ಅದಕ್ಕಾಗಿ ಕ್ರೋಧದಲ್ಲಿ, ಸಿಟ್ಟಿನಲ್ಲಿ ಯಾವುದೋ ನಿರ್ಣಯ ತಗೋಬಾರದು. ಆನಂತರ ಸುಖದಲ್ಲಿ ಅತಿ ಆನಂದ. ಯಾವುದೋ ಲಾಟ್ರಿ ಹೊಡೆದು ಬಿಟ್ಟದ್ದು ನಿಮಗೆ, ಅಥವಾ ಯಾವುದೋ ಬೆಳೆ ಭಾರಿ ಬಂದು ದುಡ್ಡು ಕೈ ಸೇರಿಬಿಟ್ಟದ್ದು. ಆ ಖುಷಿಯಲ್ಲಿ ಏನೋ ವಾಗ್ದಾನ ಮಾಡಿಬಿಟ್ಟಿರ್ತೀರಿ. ವಾಗ್ದಾನ, ಅದನ್ನು ಕೊಡ್ತೇನೆ, ಇದನ್ನು ಮಾಡ್ತೇನೆ, ಅದನ್ನು ಕಟ್ಟಿಸ್ಕೊಡ್ತೇನೆ, ಏನೇನೇನು ಹೇಳ್ಕೊಂಬಿಟ್ಟಿರ್ತೀರಿ. ಖುಷಿ ಒಳಗೆ ಹೇಳಿದ್ರಿ, ಮುಂದೆ ಅದು ಮಾಡೋಕ್ಕಾಗಲಿಲ್ಲ, ಜಮಾ ಆತದು. ಭಗವಂತನ ಸಾನ್ನಿಧ್ಯದ ಹೇಳಿ ಜಮಾನೇ ಅದು, ಆ ಖರ್ಚು. ಈ ಉದಾಹರಣೆಗೆ ತುಂಬ ಜನ ಹೇಳ್ತಿರ್ತಾರೆ, ನಾನು ಭಾರಿ ಕಷ್ಟ ಅಂತ ಹೇಳಿದ್ರಿ, ದುಡ್ಡು ಕೊಟ್ಟೆ, ಹೊಟ್ಟೆ ಕೊಡುವಲ್ಲ ನಾವು. ಕಾರಣ ಎಲ್ಲೋ ಹಿಂಗೆ ಮಾಡಿರ್ತೀರಿ, ಅದಕ್ಕೆ ಅವನು ಬಂದು ತೊಗೊಂಡಿರ್ತಾನೆ ಅದನ್ನು. ಅದಕ್ಕಂದ್ರೆ ಕಳ್ಳನ ಮನೆಗೊಬ್ಬ ಬಲು ಗಳ್ಳ ಬಂದರೆ ಸಂಗಮನಾಥನಲ್ಲದೆ ಮತ್ತಾರು ಅಲ್ಲ ಅಂತೇಳಿ ಈ ತಾಪ, ಇವುಗಳು ಕಾರಣ ಆಗಿರ್ತವೆ. ಅದಕ್ಕಾಗಿ ಅತಿ ಖುಷಿ ಒಳಗೂ ಏನೇನೋ ಪ್ರತಿಜ್ಞೆ ಮಾಡಬಾರ್ದು. ದುಃಖ, ಖುಷಿ, ಕ್ರೋಧ, ಸಿಟ್ಟಿನೊಳಗೂ ಏನು ಸಂಕಲ್ಪ ಮಾಡ್ಕೋಬಾರ್ದು, ಪ್ರತಿಜ್ಞೆ ಮಾಡಬಾರ್ದು. ಈ 3 ಸಮಯ ವರ್ಜ್ಯ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಡೆದದ್ದೇ ಆದಲ್ಲಿ ಬದುಕು ಪಾವನ ಅಂತ. ಬಹುಶಃ ಈಗ ಸೆಪ್ಟೆಂಬರಲ್ಲಿ ಕೇದಾರ ಯಾತ್ರೆ ಮಾಡುವಂಥವ್ರು ಇದ್ದೀರಿ. ಸೆಪ್ಟೆಂಬರ್ 11ನೇ ತಾರೀಕಿಂದ ಮಾಡುವಂಥ, ಬಹುಶಃ ಇದರಲ್ಲಿ 90% ಜನ ಬಂದಿರ್ಬೋದು ಅವರು. ಹೌದ್ರೆ? ಕಂಬಾಳಿ ಮಠ ಸಾರಥ್ಯದಲ್ಲಿ ಹೊಂಟಿರಿ. ಸುಮಾರು ಅವರಿಗೆ 11ನೇ ಸರಿ ಅಂತ ಅನ್ನಿಸ್ತದೆ ಹೋಗೋದು. 12ನೇ ಸರಿ, ದ್ವಾದಶ ಜ್ಯೋತಿರ್ಲಿಂಗ ಪ್ರಕಾರ 12ನೇ ಬಾರಿ ಅವ್ರು ಹೋಗ್ತಿದ್ದಾರೆ. ಈಗೆಲ್ಲ ಒಂದು ಲಿಮಿಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಮೊದಲು ಹೆಂಗೆ ಕರ್ಕೊಂಬರೋರು? ಎಲ್ಲರೂ ಕೋಲ್ ಹಿಡ್ಕೊಂಡು ಓಡಾಡ್ಬೇಕು, ಅವ್ರನ್ನ ಕರ್ಕೊಂಬರೋರು ಅವರು. ಅಲ್ಲಿ ಇರೋಂಥರಿ ದೊಡ್ಡ ಸಮಸ್ಯೆ ಅದು. ಅಂದ್ರೆ ಅವಾಗ ಇಷ್ಟು ರಶ್ ಇರಲಿಲ್ಲ, ಬೇರೆ ಬೇರೆ ಆವಾಗಿನ ವ್ಯವಸ್ಥೆಗಳು ಬೇರೆ, ಆದರೆ ಈಗ ಬೇರೆ. ಅಲ್ಲಿ ಹೋದಾಗ ಈಗ ನಿಯಮಗಳೇನು ಹೇಳಿವಲ್ಲ, ಇದ್ರ ಬಗ್ಗೆ ಜಾಗೃತಿ ಇರಲಿ. ನಮಗೆ ಐಷಾರಾಮಿ ಬೇಕು, ಹೈಟೆಕ್ ಬೇಕು, ಅದು ಬೇಕು, ಇದು ಬೇಕು, ಇದೆಲ್ಲ ನೀವು ಮನೆಗೆ ಬಂದರೆ ಎಲ್ಲ ಹಂಗಿರಕ್ಕೆ ಬಂದೇ ಬರ್ತತೆ. ಅಲ್ಲಿ ಹೋದಾಗ ಜಾಗೃತರಾಗಿರ್ರಿ. ಎಷ್ಟು ಸಾಧ್ಯ ಅಷ್ಟು ದೈವಾರಾಧನೆ ಮಾಡ್ರಿ, ಭಗವಂತನ ಸ್ಮರಣೆ ಮಾಡ್ರಿ. ಮತ್ತು ಕೇದಾರನಾಥ್ ಯಾತ್ರೆ ಸುಲಭಲ್ಲ, ಕಷ್ಟ ಭಾಳ ಕಷ್ಟದು, ತುಂಬ ಕಷ್ಟ ಇರುತ್ತೆ. ಬೇರೆ ಕಡೆಗೆ ನೀವು ಹೆಂಗೆ ಬೇಕಾದ್ರೂ ಹೋಗ್ಬೋದು, ಖುಷಿಯಿಂದ ಹೋಗ್ಬೋದು. ನೀವು ಎಲ್ಲ ಕಡೆಗೆ ಹೊಂಟ್ರಿ ಅಂದ್ರೆ, ಬಸ್ ಒಳಗೆ ಹತ್ತಿ ಕುಂತ್ರಿ ಅಂದ್ರೆ, ಕೆಲವರು ಸಿನಿಮಾ ಹಾಡು ಹೇಳ್ತೀರಿ, ಕೆಲವರು ಇನ್ನೂ ಏನೇನೋ ಮಾಡ್ತೀರಿ, ಏನೇನೋ ಮಾಡಿ ಖುಷಿ ತಗೋತಿರ್ತೀರಿ. ನೀವು ಋಷಿಕೇಶ್ವರಿಗೆ ಹಂಗೆ ಹೋಗ್ತೀರಿ, ಅಲ್ಲಿಂದ ಆ ಕಡೆಗೆ ಮತ್ತು ಈ ಕಡೆ ಬೇರೆ ಕಡೆಗೆ ಹೊಂಟಾಗ ನಿಮ್ಮ ಏನು ಪ್ರಮುಖರು ಇರ್ತಾರೆ, ನಿಮ್ಮ ಹಿರಿಯರು ಇರ್ತಾರೆ, ದೇವಸ್ಥಾನ ಬಂತು ಕೈ ಮುಗಿಯ ತಾಯಿ ಅಂತ ಅನ್ಬೇಕು ಅವರು. ಕೈ ಮುಗಿ ಅಂದಾಗನೇ ಕೈ ಮುಗಿಯೋದು. ಅಲ್ಲಿವರೆಗೆ ಹಾಡು, ಡ್ಯಾನ್ಸು, ಇವ ನಡೀತಿರ್ತಾವೆ. ನೀವು ಋಷಿಕೇಶ್ ಬಿಟ್ರಿ ಅಂತ ಹೇಳಿರಿ,
ನಿಮಗೆ ಕಂಬಾಳಿ ಭಟ್ರಲ್ಲ, ನಿಮ್ಮ ಆಪ್ತರಲ್ಲ, ನಿಮಗೆ ಯಾರು ಕೈ ಮುಗಿರಿ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಯಾರು ಹೇಳಬೇಕಾಗಿಲ್ಲ. ಡಾಕ್ಟ್ರ ನೀವು ಕೈ ಮುಗಿರಿ ಅಂತ, ಕೈ ಮುಗಿಬೇಡ್ರಿ ಅಂದ್ರೆ ಬಿಡಲ್ಲ, ಕೈ ಮುಗಿತೀರಿ ನೀವು. ಹಿಂಗೆ ಇರ್ತದೆ ಅದು. ಹಿಮಾಲಯ ಯಾತ್ರೆ ಹಿಂಗೆ ಇರ್ತದೆ. ಏನು ಅಂತ ಕೇಳಿದರೆ, ಈ ಕಡೆಗೆ ಪ್ರಪಾತ, ಸಾವಿರಾರು ಅಡಿ ತೆಗ್ಗು, ಸಾಗರ ಹೊಳೆ ಹರಿತಿರ್ತದೆ, ಅದು ಕೆಳಗೆ ಕಾಣಲ್ಲ. ಈ ಕಡೆ ಪರ್ವತ ಶ್ರೇಣಿ ಇರುತ್ತೆ. ನೀವು ಬಸ್ಸಲ್ಲಿ ಹೋಗ್ತಿರ್ತೀರಿ, ಎದುರಿಗೆ ಒಂದು ಬಸ್ ಬಂತು ಅಂದ್ರೆ ಸೈಡ್ ತಗೋತಾರ ಅವರು. ಅದು ಎಡ್ಸಿ ಹಿಂಗೆ ಹೋಗತ್ತಲ್ಲ, ನಿಮಗೆ ರಸ್ತೆ ಪಕ್ಕದ ಕಾಣಲ್ಲ, ಸೀದಾ ಪ್ರಪಾತನ ನೋಡ್ತೀರಿ ನೀವು. ಅದು ನೋಡಿ ಏನಂತೀರಿ, ಅಕಸ್ಮಾತ್ ಇದು ಒಂದಿಟ್ಟು ಹೊಳ್ಳತಂದ್ರೆ ಹೆಂಗ, ಇದು ಹೊಳ್ಳತಂದ್ರೆ ಪೂರ ಪ್ರಪಾತ. ಅವಾಗಂತೀರಿ ಕೇದಾರನಾಥ ಕೇದಾರನಾಥ ಕೇದಾರನಾಥ. ಭಗವಂತನ ಸ್ಮರಣೆ ನೀವು ಮಾಡ್ತೀರೇ, ನೀವು ಅನುಭವ ಹೋಗಿ ಬಂದ್ಮೇಲೆ ಅಕ್ಕ ತಮಗೆ ಹೇಳ್ತೀರಿ. ನಿಮಗೆ ಯಾರು ಕೈ ಮುಗಿರಿ ಅಂತ ಒಬ್ಬರು ಹೇಳ್ಬೇಕಾಗಿಲ್ಲ ಅಲ್ಲಿ. ಕೈ ಮುಗಿಬಾಡ್ರಿ, ಹಾಡು ಹೇಳ್ರಿ ಅಂದ್ರು ಯಾರು ಹೇಳಲ್ಲ ಅಲ್ಲಿ. ಎಲ್ಲರೂ ಅಂತೀರಿ ಕೇದಾರನಾಥ ಕೇದಾರನಾಥ ಭಗವಂತನ ಸ್ಮರಣೆ ಸಹಜವಾಗಿ ನಡೀತಿರ್ತದೆ. ಮತ್ತು ಈ ಕಡೆ ಕುಂತವ್ರದ್ದು ಪರ್ವತ ಹಿಂಗ ನೋಡ್ತೀರಿ, ಎತ್ತರ ಕಾಣಲ್ಲ. ಬಸ್ ಇಲ್ಲಿ ಬಂತು, ಏನರ ಬಂಡೆ ಉಳ್ಳು ಬಿದ್ರ ಗತಿಯೇ ನಮಗೆ. ಆ ಬಸ್ಸಿನ ಸಮೇತ ನಾವು ಎಲ್ಲ ಹೋಗ್ತೇವೆ. ಅಲ್ಲಿ ಶುರು ಭಗವಂತ 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 ಕೇದಾರನಾಥ ಕೇದಾರನಾಥ, ಅದು ಭಜನೆ ಮಾಡ್ಕೊಂತನ ಕೂರ್ತೀರಿ. ಭಗವಂತನ ಸ್ಮರಣೆ ಗೌರಿ ಕುಂಡದವ್ರು ಹಿಂಗೆ ತಲುಪ್ತೀರಿ. ಈಗ ಹೇಳೋ ಪಾಯಿಂಟ್ ನೆನಪಿಟ್ಕರಿ, ಅಲ್ಲಿ ಅನುಭವಕ್ಕೆ ಬರುತ್ತೆ ನಿಮಗೆ. ನೀವು ಋಷಿಕೇಶ್ ಹೋಗಿರಲ್ಲ, ಅಲ್ಲಿಂದ ಕೇದಾರನಾಥಗೆ ಹೋಗೋವರೆಗೆ ನಿಮಗೆ ನೀವು ಬೇಕಾದ್ರೆ ನೆನಪಿಟ್ಕರಿ, ಯಾರಾದರೂ ಒಂದು 10 kg ಬಂಗಾರ ಗಟ್ಟಿ ಕೊಟ್ರೆ ಅದನ್ನು ನೀವು ಪೂರ್ಣ ಮುಟ್ಟಿ ವಾಪಸ್ ತಂದ್ರಿ ಅಂದ್ರೆ ನೀವು ವಿಶೇಷದೊಳಗೆ ವಿಶೇಷ ಅಂತ ಹೇಳ್ಬೇಕಾಗತ್ತೆ. ಅಲ್ಲಿ ಹಂಗೆ ಮಾಡಲ್ಲ. ನೀವು ಪಾದಯಾತ್ರೆ ಏನಾರ ಹೋಗ್ತಾ ಇದ್ರಿ ಅಂತ ಹೇಳಿರಿ, ಹೋಗುವಾಗ ಕೆಳಗೆ ಯಾರಾದರೂ ಒಂದು 10 kg ಬಂಗಾರ ಗಟ್ಟಿ ಕೊಟ್ಟು ಇದು ಇಟ್ಕರ್ರಿ, ನಿಮಗೆ ಭಾಳ ಕಷ್ಟಪಟ್ಟು ದುಡ್ದಿದ್ರಿ ಅದಕ್ಕೆ ಕೊಡಕತ್ತೇವೆ ಅಂತ ಇಟ್ಕೊಂಡ್ರೆ ಖುಷಿ ಆಗತ್ತೆ ನಿಮಗೆ. ಭಾಳ ಖುಷಿಯಿಂದ ಇಟ್ಕೋತೀರಿ. ಎಷ್ಟೊತ್ತು ಇಟ್ಕೋತೀರಿ ಅದನ್ನು? ಒಂದು ಸ್ವಲ್ಪ ಹೊತ್ತು, ಒಂದು 2-3 ಕಿಲೋಮೀಟ್ರು ಅಥವಾ 5 ಕಿಲೋಮೀಟ್ರು. ಆಮೇಲೆ ಏನು ಮಾಡ್ತೀರಿ ಅಂದ್ರೆ ಅದನ್ನು ಒಗಿತೀರಿ, ಹೊಳಿಗೆ ಒಗಿತೀರಿ. ಎಷ್ಟೋ ಜನ ಊಟದ ಗಂಟೆ ಬಾಕ್ಸ್ ತೊಗೊಂಡು ಹೋಗಿರ್ತಾರೆ, ಅವ್ನು ಒಗೆದು ಬಿಡ್ತಾರೆ ಅವರು. ಯಾಕಂದ್ರೆ ತ್ರಾಸ ಹಂಗಿರ್ತದೆ. ಪ್ರತಿ ಹೆಜ್ಜೆಗೆ 2014ರಲ್ಲಿ ಬಂದಾಗ ಒಂದು ಪರಿವಾರ ದಂಪತಿಗಳು, ಆ ಯಮ್ಮ ಭಾಳ ತೂಕ, ಅವ್ರಿಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ, ಭಾಳ ತ್ರಾಸು. ಅವ್ರ ಮನೆಯವ್ರಿಗೆ ಅವ್ರು ಹೇಳಿದರು, ಇಲ್ರಿ ನಂಗೆ ನಡೆಯೋಕ್ಕಾಗಲ್ಲ, ತ್ರಾಸು, ನೀ ಮಾತಾಡಬೇಡ ಅಂದರು. ನೀನು ಯಾರೋ ನಾನು ಯಾರೋ ಗುರ್ತಿಲ್ಲ. ಇದು ಸತ್ಯ ಘಟನೆ, ಇದು ನಡೆದದ್ದು ಹೌದಲ್ರಿ ಮಾಡಿಬಿಟ್ರೆ. ಅವ್ರು ಯಾರಂತ ಇವ್ರಿಗೂ ಗುರ್ತು, ಎಲ್ಲರಿಗೂ ಗುರ್ತು. ಅವ್ರಂದ್ರು, ನೀ ಯಾರೋ ಗುರ್ತಿಲ್ಲ, ಜೀವಂತವಾಗಿ ಇಬ್ರು ಕೆಳಗೆ ಕೂಡಿದ್ವಿ ಗಂಡ ಹೆಂಡ್ತಿ, ಇಲ್ಲಾಂದ್ರೆ ನೀನು ನಾನು. ಇದು ಪ್ರಾಕ್ಟಿಕಲ್ ಅನುಭವ, ಇದು ಘಟನೆ. ಇದು ವೀರಭದ್ರಯ್ಯ ಅವು ಎಳ್ಕೊಂಡು ಅವ್ರು ಒಂದು 4-5 ಜನ ಕೂಡ ಎಳ್ಕೊಂಬಂದ್ರು ಅವ್ರ ಮೇಲೆ. ಕುಕ್ಕೋಡು ವೀರಭದ್ರಯ್ಯ ಅವರೆಲ್ಲ ಹಗ್ಗ ಹಾಕಿ ಏನೇನೋ ಮಾಡಿ ಎಳ್ಕಂತ ಮೇಲೂರಿಗೆ ತಂದು ಮುಟ್ಸಿದ್ರು 2014ರಲ್ಲಿ. ಅಂದರೆ ಹಿಂಗಿರುತ್ತೆ. ಸರಿ, ಏನೋ ಕಷ್ಟಪಟ್ಟು ಕೇದಾರನಾಥ ಮುಟ್ಟಿದ್ರಿ. ಈಗ ಹೇಳಿರ್ತೀವಿ, ನೆನಪಿಟ್ಕರಿ, ಕೇದಾರನಾಥಗೆ ಹೋದಾಗ ನೀವು ಯಾರು ಕೂಡ ನಂಗೆ ಬಂಗಾರ ಕೊಡು, ಬೆಳ್ಳಿ ಕೊಡು, ಹಣ ಕೊಡು, ಒಡವೆ ಕೊಡು, ಅದು ಕೊಡು, ಇದು ಕೊಡು, ಯಾರು ಬೇಡಲ್ಲಲ್ಲಿ. ಏನು ಬೇಡ್ತೀರಲ್ಲಿ? ಕೇದಾರನಾಥ ಜೀವಂತವಾಗಿ ಊರು ಮುಟ್ಟಿಸ್ಬಿಡಪ್ಪ ಸಾಕು. ಇದನ್ನೇ ಬೇಡೋದಿರ್ತದೆ. ಯಾಕಂದ್ರೆ ಹಂಗೆ ಇರ್ತದೆ, ಅಲ್ಲಿ ಆಕ್ಸಿಜನ್ ಇರಲ್ಲ, ವಿಪರೀತ ಚಳಿ ಇರ್ತತೆ, ಅಲ್ಲಿ ಊಟಕ್ಕೆ ಸಿಗಲ್ಲ ನಿಮಗಿಲ್ಲಿದು. ಇದೆಲ್ಲ ನೋಡಿ ಪರಿಸ್ಥಿತಿ ಹಾಗೇ ಇರುತ್ತೆ. ನಿಮಗೇನು ನೆನಪಾಗಲ್ಲ ಅಲ್ಲಿ. ಹಮೇಶ ನಿನ್ನ ಬ್ಯಾಚಿಗೆ ಹೇಳಿಟ್ಗ ಅಂದ್ರೆ ಏನು ಇದೇ ನೆನಪಾಗೋದಲ್ಲಿ. ಏನು ಬೇಡ್ತೀರಂದ್ರೆ, ಕೇದಾರನಾಥ ಇಲ್ಲಿವರೆಗಂತೂ ಕರ್ಕೊಂಬಂದು ದರ್ಶನ ಕೊಟ್ಟಿಯಪ್ಪ, ಜೀವಂತವಾಗಿ ಊರು ಮುಟ್ಟಿಸ್ಬಿಡಪ್ಪ ಸಾಕು. ಇದನ್ನೇ ಬೇಡೋದಿರ್ತದೆ. ಇದು ಹಿಮಾಲಯದ ವಿಶೇಷತೆ. ಅದಕ್ಕಂತಾರೆ ಕೇದಾರ್ ಅಂದ್ರೇನು? ಕೆ ಅಂದ್ರೆ ಸ್ವರ್ಗ, ದಾರ್ ಅಂದ್ರೆ ಬಾಗಿಲು. ಸ್ವರ್ಗದ ಬಾಗಿಲು ಅಂತ ಕರೀತಾರೆ. ಅಲ್ಲಿ ಹೋಗ್ಬೇಕಂದ್ರೆ ಹುಡುಗಾಟ, ಇಷ್ಟೆಲ್ಲ ಕಷ್ಟ ತಗೊಂಡಾಗಲೇ ಅವನು ದರ್ಶನ ಕೊಡ್ತಾನೆ. ಇದು ವ್ಯವಸ್ಥೆಗಳು. ಅದ್ರ ಜೊತೆ ಈ ವರ್ಷ ತುಂಬ ಮಳೆ ಬಂದು ಒಂದಷ್ಟು ರೋಡ್ಗಳೆಲ್ಲ ಕಟ್ಟಾಗಿದ್ದಾವೆ. ಕೇದಾರನಾಥ ಏನಾರ ದರ್ಶನ ಕೊಡೋಕೆ ಅವಕಾಶ ಕೊಟ್ಟರೆ ಆಗ್ಬೋದು ನಿಮಗೆ.
ಇಲ್ಲಾಂದ್ರೆ ಕಠಿಣನೂ ಇದೆ. ಇಲ್ಲಾಂದ್ರೆ ಮಧುಮೇಶ್ವರಕ್ಕೆ ಹೋಗೋದು, ಓಂಕಾರೇಶ್ವರ ಗದ್ದಿ ಸ್ಥಾನದಲ್ಲಿ ದರ್ಶನ ಮಾಡೋದು, ಮತ್ತಲ್ಲಿ ತುಂಗನಾಥ, ಕಲ್ಪನಾಥ ಅವೆಲ್ಲ ನೋಡುವಂಥ ಸ್ಥಳಗಳು. ತ್ರಿಜೋಗಿ ನಾರಾಯಣ ಶಿವಪಾರ್ವತಿಯರು ಮದುವೆ ಆದ ಸ್ಥಳ, ಗೌರಿಕುಂಡ ಪಾರ್ವತಿ ಅಲ್ಲಿ ತಪಸ್ಸು ಮಾಡಿ ಶಿವನನ್ನು ಕುರಿತು ತಪಸ್ಸು ಮಾಡಿದ ಸ್ಥಳ ಗೌರಿಕುಂಡ. ಆನಂತರ ಆ ಗೌರಿಕುಂಡದಲ್ಲಿ ವಿಘ್ನೇಶ್ವರ ಶಿರಚ್ಛೇದನ ಮಾಡಿರೋ ಸ್ಥಳ, ಅವೆಲ್ಲ ಅಲ್ಲೇ ಇದ್ದಾವೆ. ಅವೆಲ್ಲ ದರ್ಶನ ಮಾಡ್ಕೊಳ್ಳಿಕ್ಕೆ ಅವಕಾಶ. ಏನೇನು ಸಾಧ್ಯ ಆಗುತ್ತೋ ಅದನ್ನು ದರ್ಶನ ಮಾಡ್ಕೋರಿ, ಅದರದ್ದು ಫಲವನ್ನು ಸದುಪಯೋಗ ಮಾಡ್ಕೋರಿ ಅನ್ನುವಂಥ ಮಾತನ್ನು ತಿಳಿಸಿ, ಬಹುಶಃ ಗುರುಶೇವ ಬಳಗದಿಂದ ಬೆಳಗ್ಗೆ ಪೂಜಾ ಮತ್ತು ಧರ್ಮ ಸಭೆಯಲ್ಲಿ ಸಾಂಗಮಂಗಲವಾಗಿ ನೆರವೇರಿಕೊಂಡು ಬಂದಿದ್ದಾವೆ. ಅತಿ ಚರ್ಚೆಗಿಂತ ಇಷ್ಟೇ, ನಾವು ಮಾಡಿದ ಪುಣ್ಯ ಮತ್ತು ಧರ್ಮ ಇವೇ ನಮ್ಮ ರಕ್ಷಾ ಕವಚ ಅಂತ ತಿಳಿದು ನಾವು ಧರ್ಮ ಮಾರ್ಗದಲ್ಲಿ ನಡೆಯೋಣ. ಅದರ ಜೊತೆಗೆ ಕಮಲಭಟ್ರು ಪ್ರಾರಂಭದಲ್ಲಿ ಹೇಳಿದರು, ಈಗ ಯಾವ ಡಿಸೆಂಬರ್ 22ನೇ ತಾರೀಕು ವೈರಾಗ್ಯಧಾಮದ ಪ್ರಸಾದಗಳಿಗೆ ಲೋಕಾರ್ಪಣೆ ಆಗುವಂಥದ್ದಿದೆ. ಕೇದಾರ ಸನ್ನಿಧಿಯವರ ಅನುಗ್ರಹ, ಅವರ ಆಶೀರ್ವಾದದಿಂದ ಸಂಗೀತಯುಕ್ತವಾದ ಇಷ್ಟಲಿಂಗ ಪೂಜೆ ನೆರವೇರುತ್ತೆ. ಆ ನಂತರ ಒಂದು ಸಾಂಕೇತಿಕ ಸಭೆ, ಇನ್ನು ಬಂದವರಿಗೆಲ್ಲ ದರ್ಶನ, ಆಶೀರ್ವಾದ. ಆ ವ್ಯವಸ್ಥೆಯನ್ನು ಅವತ್ತು ಕಲ್ಪಿಸುವಂಥದ್ದು, ಅದರ ಚಿಂತನೆ ಮತ್ತೆ ಮುಂದೆ ಮಾಡೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಇಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ, ನಮ್ಮ ಲಿಂಗಣ್ಣರು ಕೂಡ ಬಹಳ ಸ್ವಾರಸ್ಯಪೂರ್ಣವಾಗಿ ತಮ್ಮ ಅನುಭವಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಂಡ್ರು. ತಾವೆಲ್ಲರೂ ಅನನ್ಯ ಸೇವೆಯನ್ನು ಮಾಡಿದ್ದೀರಿ. ನಾವು ಬಯಸೋದಿಷ್ಟೇ, ಎಷ್ಟೇ ತ್ರಾಸಿದ್ರೂ ನಾವೇನು ವಿಚಾರ ಮಾಡಲ್ಲ, ಎಷ್ಟು ತ್ರಾಸು ಬಂದರೂ ನಾವೇನು ಬೇಡಲ್ಲ. ನಮ್ಮ ಭಕ್ತರಿಗೆ ಹೇಳೋದಿಷ್ಟೇ, ನೀವೆಲ್ಲಿ ಹೋಗ್ತೀರಿ ಪಾವಿತ್ರತೆ ಕಾಯ್ಕರ್ರಿ, ಆಚಾರ ವಿಚಾರ ಪರಂಪರೆಯನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ನಿಮ್ಮ ಪರಿವಾರದ ಬಗ್ಗೆ, ಮಕ್ಕಳ ಬಗ್ಗೆ, ಪರಿವಾರದ ಬಗ್ಗೆ ಕಾಳಜಿ ಇರಲಿ, ಜವಾಬ್ದಾರಿ ಇರಲಿ. ನಮ್ಮ ಮಕ್ಕಳು ಎಲ್ಲಿ ಹೋದ್ರು, ಎಲ್ಲಿ ಬಂದರು, ಏನು ಮಾಡಿದ್ರು ಅನ್ನುವಂಥ ಕಳಕಳೆ, ಆ ಕಾಳಜಿ ಜವಾಬ್ದಾರಿ ನಿಮಗಿರಲಿ ಅನ್ನುವಂಥ ಮಾತು ತಿಳಿಸಿ, ಪ್ರಾಯಶಃ ಈಗೊಂದು ಏಪ್ರಿಲಲ್ಲಿ ಒಂದಷ್ಟು ಬ್ಯಾಕ್ ಪೇನ್ ಬಂದು ತುಂಬ ಆಪ್ತರಿಗೆ ನೋವಾಗಿತ್ತು, ಅಜ್ಜೋರು ಹಿಂಗಾತಲ್ಲ ಅಂತ. ಯಾಕೆಂದ್ರೆ ಆರೋಗ್ಯ ಅಂತ ನಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡಿದ ಅನುಭವನೇ ಇಲ್ಲ ನಮಗೆ. ಅಷ್ಟು ಗಟ್ಟಿಯಾಗಿದ್ದಂಥವು. ಹಿಮಾಲಯದಲ್ಲಿ 6 ತಿಂಗಳಿದ್ರೂ ಕೂಡ ಒಂದೇ ಹೊತ್ತು ಪ್ರಸಾದ, 3 ಹೊತ್ತು ಸ್ನಾನ, ಇಷ್ಟೆಲ್ಲ ಮಾಡಿದ್ರು ಏನೂ ಆಗಿಲ್ಲ ಅಜ್ಜೋರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಆರೋಗ್ಯ ವ್ಯತ್ಯಾಸ ಆಯಿತು ಅನ್ನುವಂಥದ್ದು ಒಂದು ನೋವು ಕಾಡ್ಬೋದು. ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಸಮಯ, ದಸರಾ ಹೋದ ವರ್ಷದ್ದು ಅಲ್ಲೇ ಮಾಡಿದ್ವಿ, ವಿಜಯದಶಮಿ. ಆ ಸಮಯದಲ್ಲಿ ಮಧ್ಯಾಹ್ನ ಪ್ರಸಾದ ನಿಲಯಕ್ಕೆ ಬಂದ್ವಿ. ಪ್ರಸಾದ ಮಾಡಿದ ಅಕ್ಷತೆ ಹಾಕಲಿಕ್ಕೆ, ಅಕ್ಷತೆ ಹಾಕಕ್ಕೆ ಬಂದಾಗ ಅಲ್ಲಿರುವಂಥ ಆ ಸೀಟಿನ ಕೆಳಗೆ ಬಿಸಿಲು, ಆ ಶೆಕೆ ಎಷ್ಟು ತಾಪ ಅನ್ನಿಸ್ತು. 5 ನಿಮಿಷ ನಮಗೆ ನಿಲ್ಲಕ್ಕೆ ಆಗಲಿಲ್ಲ. ನಾವು ಅಂದ್ಕೊಂಡ್ವಿ, ನಾವು ಭಕ್ತರ ಮನೆಗೆ ಹೋದರೆ ನಮ್ಮ ಭಕ್ತರು ಎಷ್ಟು ಆದರದಿಂದ, ಗೌರವದಿಂದ, ಪ್ರೀತಿಯಿಂದ ಸೇವೆ ಮಾಡ್ತಾರೆ. ಅಂತ ಭಕ್ತರು ಮಠಕ್ಕೆ ಬಂದಾಗ ಒಂದು 5 ನಿಮಿಷ ಕೂತು ಆನಂದವಾಗಿ ಪ್ರಸಾದ ತಗೊಳಕ್ಕಾಗಲ್ಲ. ನಮಗೆ ಬರೀ ನಿಲ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವ್ರು ಕುಂತು ಪ್ರಸಾದ ತಗೊಳ್ಳೋದು ಎಲ್ಲಿಂದ ಅಂತೇಳಿ ನಮ್ಮ ಕರ್ವಸೈನವರು ಅಲ್ಲಿ ಕರೆಸಿ ಮಾತಾಡಿದ್ವಿ. ಆಗ ನಾನು ಕಲಿಸಿ ಪ್ರಾರಂಭದ ಹಂತದಲ್ಲಿ ಅವ್ರಿಗಂದ್ವಿ, ಕರ್ವಸೈನವರು ಇದು ಯುಗಾದಿ ಪಾಠಕ್ಕೆ ಓಪನ್ ಆಗ್ಬೇಕ್ರಿ. ಅವರು ಸಲಹೆ ಕೊಟ್ಟರು, ಇಲ್ಲ ತುಂಬ ಸಮಯ ಕಡಿಮೆ ಇದೆ, ಮತ್ತು ಹಳೆ ಬಿಲ್ಡಿಂಗ್ ಅದರದ್ದು ತುಂಬ ಸಾಲಿದೆ, ತುಂಬ ನೋವಿನಲ್ಲಿದ್ರಿ, ಬೇಡ ಸ್ವಲ್ಪ ಮುಂದೆ ನೋಡಿದ್ರೆ ಆಯಿತು. ಇಲ್ಲ, ಏನಕ್ಕೆ ಏನಾಗಲಿ ಇದಕ್ಕೆ ಯುಗಾದಿ ಪಾಠಕ್ಕೆ ಓಪನ್ ಮಾಡಲೇಬೇಕು ಅಂತೇಳಿ ಅಲ್ಲೋ ಸಂಕಲ್ಪ ಮಾಡಿ ಅಕ್ಷತೆ ಹಾಕಿ ಅವರಿಗೆ ಅದು ಜವಾಬ್ದಾರಿ ಕೊಟ್ವಿ. ಅವ್ರು ಹೆಂಗಂದ್ರೆ ಶಿವನ ಮುಂದೆ ನಂದಿದ್ದಂಗೆ, ಅವರು ಗುರುಗಳ ಆದೇಶ ಇರಬೇಕು, ಅದು ಪರಿಪಾಲನೆ ಮಾಡೋದು ಅಷ್ಟೇ. ಅವರು ಬೇರೆ ಮತ್ತೊಂದು ಚರ್ಚೆನೇ ಇರಲ್ಲ, ಅಂಥ ಶ್ರೇಷ್ಠ ವ್ಯಕ್ತಿತ್ವ ಅವರು. ಆಯಿತು ಮಾಡ್ತೇನೆ ಅಂತ ಹಗಲು ರಾತ್ರಿ ಪರಿಶ್ರಮ ತಗೊಂಡ್ರು. ಮತ್ತು ಅದು ನಿರ್ವಹಣೆ ಮಾಡುವಂಥ ಪ್ರಸಂಗ. ಎಷ್ಟೋ ಜನ ಹೇಳಿದರೆ ಕಟ್ಟಿಸುವಂಥವ್ರು ಒಂದು 50 ಜನ ಸಿಗ್ಬೋದು, ಪೂರ ಕಟ್ಟಿಸುವಂಥವ್ರು ಇದ್ದಾರೆ. ಅದು ನಮಗೆ ಸಾಧ್ಯ ಇಲ್ಲ. ಮಾತು ಏನು ಮಾಡಿದ್ವಿ, ಪ್ರತಿದಿನ ಕಾರ್ತಿಕ್ ಮತ್ತು ಮಾಘ ಮಾಸದಲ್ಲಿ 20 ರಿಂದ 25 ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಿದ್ವಿ. ಪ್ರಾತಃ ಕಾಲ 2:30 ಹೇಳೋದು, 3 ಗಂಟೆಯಿಂದ 6:30 ಪೂಜೆ ಪ್ರಸಾದ. ಆನಂತರದಲ್ಲಿ ಕಾರ್ಯಕ್ರಮಕ್ಕೆ 6:30ರಿಂದ 7 ಗಂಟೆಯಿಂದ ಮಠದಿಂದ ಹೊರಟು ಬಂದು ರಾತ್ರಿ 10-11 ಗಂಟೆ. ಅಲ್ಲಿವರೆಗೆ ನೀರಿಲ್ಲ, ಪ್ರಸಾದ ಇಲ್ಲ, ವಿಶ್ರಾಂತಿ ಇಲ್ಲ, ನಿರಂತರ ಕಾರ್ಯಕ್ರಮ ಮಾಡ್ತಾ 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 ಮತ್ತು ಮಹಾಪೂಜೆ ಒಂದೊಂದು ದಿವಸಕ್ಕೆ 2. ಈ ಸರಿ ಮಲೆನಾಡು ಪ್ರಾಂತ್ಯದಲ್ಲಿ ಅಲ್ಲಿಂದ ಭಕ್ತರು ಬಂದಿದ್ದಾರೆ. ಮಲೆನಾಡು ಒಂದೊಂದು ದಿವಸಕ್ಕೆ 2 ಮಾಡಿವಿ, ಬೆಳಗೊಂದು ಸಂಜೆಗೆ 5.5 ತಾಸು ಒಂದು ಪೂಜೆಗೆ. ಅಂಥ ಪೂಜೆ ನಿರ್ವಹಣೆ ಮತ್ತು ಪಾದ ಪೂಜೆ, ಮಠದ ಸುತ್ತಮುತ್ತ ತುಂಬ ಹಳ್ಳಿಗಳಲ್ಲಿ ಪಾದ ಪೂಜೆ ಆಗಬೇಕು.
ಕೆಲವು ಹಳ್ಳಿಗಳಲ್ಲಿ 20, 30, 40, 50 ಅಲ್ಲಿಂದ ಹಿಡಿದು 150ರವರೆಗೂ ಒಂದೊಂದು ದಿವಸಕ್ಕೆ ಪಾದಪೂಜೆ. ಅಷ್ಟು ಪಾದಪೂಜೆಗಳು ಇವೆಲ್ಲ ನಿರ್ವಹಣೆ ಮಾಡಿದ ಕಾರಣ ಅದೆಲ್ಲ ಕ್ರೋಢೀಕರಣ ಆಗಿರ್ತಕ್ಕಂಥ ಒಂದೊಂದು ರೂಪಾಯಿನೂ ಕೂಡ ಎಲ್ಲೂ ವ್ಯರ್ಥ ಆಗದಂತೆ, ಅಂದ್ರೆ ಅದಕ್ಕಾಗಿ ಎತ್ತಿಲ್ಲ, ಕಾರ್ಯಕ್ರಮ ಮಾಡಿ ಸಂಗ್ರಹ ಮಾಡಿ ತಂದು ಇಂಜಿನಿಯರ್ ಕಡೆ ಕೊಡ್ತಿದ್ವಿ. ಅವರು ಅದಕ್ಕೆ ಹಾಕೆಲ್ಲ ವ್ಯವಸ್ಥಿತವಾಗಿ ಯುಗಾದಿ ಪಾಠ್ಯ ದಿವಸ ಗುರುನಾಥರ ಕರುಣೆ, ಭಗವಂತನ ಅನುಗ್ರಹ, ಸದ್ಭಕ್ತರ ಸೇವೆಯ ಪ್ರತೀಕವಾಗಿ ಪ್ರಸಾದ ನಿಲಯ ಓಪನ್ ಆಯಿತು ಯುಗಾದಿ ಪಾಠ ದಿವಸ. ಅದೇ ಏಪ್ರಿಲ್ 21ನೇ ತಾರೀಕು ಭಾನುವಾರ. ಅವತ್ತು ತುಂಬ ಇಲ್ಲಿ ಮಠದಲ್ಲಿ ಬಹಳ ರಶ್ ಇತ್ತು. ಎಲ್ಲರೂ ಮುಗಿಸಿದ್ವಿ, ಮಾತಾಡಿದ್ವಿ, ಎಲ್ಲ ಚರ್ಚೆ ಆಯಿತು. ಅಲ್ಲಿಂದ ವೈರಾಗ್ ಧಾಮಕ್ಕೆ 4 ಗಂಟೆಗೆ ಬಂದ್ವಿ. ಅಲ್ಲಿ ಬಹಳ ರಶ್ ಇತ್ತು. ಎಲ್ಲ ಭಕ್ತರು ಮಾತಾಡಿಸಿ ಬೇರೆ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗೋದಿತ್ತು. ಅಲ್ಲಿ ಸ್ನಾನಕ್ಕೆ ಹೋದ್ವಿ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಅಂದರೆ ಬಲಗಡೆ ಕಾಲು ಪೂರ ಹಿಡಿದು ಬಿಡ್ತದೆ, ಓಡಾಡಲಿಕ್ಕೆ ಬರ್ತಿಲ್ಲ. ಮತ್ತು ಅದರ ಸ್ನಾನ ಪೂಜೆ ಮುಗಿಸಿದ್ವಿ. ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಂಥ ಅನಿವಾರ್ಯತೆ, ಹೋಗಲೇಬೇಕಾದಂಥ ಪ್ರಸಂಗ. ಒಂದು 1000 ಜನಕ್ಕೆ ಉಡಿ ತುಂಬೋದು, ಸುಮಾರು 3,000-3,500 ಜನ ಕಾರ್ಯಕ್ರಮ ಇಟ್ಟಿದ್ರು. ಹೋಗಲೇಬೇಕಾದಂಥ ಪ್ರಸಂಗ. ಅವ್ರದ್ದು ಆಗಲೇ ಫೋನ್ ಬಂದಿತ್ತು, 4 ಸಾರಿ ಫೋನ್ ಮಾಡಿದ್ರು. 7 ಗಂಟೆ ಅಲ್ಲೇ ಆಗಿತ್ತು. 7ಕ್ಕೆ ನಾವು ಬರ್ತೇವೆ ಅಂತ ಹೇಳಿದ್ವಿ. ಎದ್ದು ನಿಂತು ಪೂರ ಓಡಾಡ್ಲಿಕ್ಕೆ ಬರ್ತಿಲ್ಲ, ಆದರೂ ಕೂಡ ಅಲ್ಲಿ ಹೋದ್ವಿ. ಅದು 3ನೇ ಫ್ಲೋರಲ್ಲಿ ಇತ್ತು ವ್ಯವಸ್ಥೆ. ಅಲ್ಲಿ ಹೋಗಿ ಉಡಿ ತುಂಬಕ್ಕೆ ಶುರು ಮಾಡಿದ್ವಿ. 8:15 ಶುರು ಮಾಡಿದ್ರೆ 10:30ವರೆಗೆ ಉಡಿ ತುಂಬೋದಾಯಿತು. ಆನಂತರ 11:30ವರೆಗೆ ದರ್ಶನ ಆಯಿತು. ಅದು ಪೂರ ಕಾಲ ಸ್ಟ್ರಕ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಹಾಗೆ ವಿಶ್ರಾಂತಿ ಮಾಡಿದ್ವಿ. ಮತ್ತು ಬೆಳಗ್ಗೆ ಅದೇ ಮನೆ ಮಹಾಪೂಜೆ 5:30 ತಾಸು. ಬೆಳಗ್ಗೆ ಎದ್ದು ನಿಲ್ಲಿಗೆ ಬರ್ತಿಲ್ಲ, ಆದರೂ ಕೂಡ ಹೋಗಿ ಸ್ನಾನ ಮಾಡಿ ಪೂಜೆಗೆ ಯಥಾಸ್ಥಿತಿ ಕೂತ್ವಿ. 5:30 ತಾಸು ಯಥಾಸ್ಥಿತಿ ಪೂಜೆ ಭಗವಂತ ನಡೆಸಿಕೊಟ್ಟ. ಅಲ್ಲಿಂದ ತುಂಬ ತ್ರಾಸ ಅನ್ನಿಸ್ತು. ಅಲ್ಲಿಂದ ಮತ್ತೆ ಒಂದು 8-10 ಮದುವೆ ಅಟೆಂಡ್ ಮಾಡೋವಿತ್ತು. ಅವೆಲ್ಲ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ. ಅಂದರೆ ಓಡಾಡಲಿಕ್ಕೆ ಬರಲೇ ಅಷ್ಟೊತ್ತಿಗೆ ತ್ರಾಸ ಶುರುವಾಗ್ಬಿಡ್ತು. ಮತ್ತು ನಾವು ಸತೀಶ್ ಡಾಕ್ಟ್ರು, ಬೇರೆ ಬೇರೆ ಆಪ್ತರೆಲ್ಲ ಬಂದರು, ಕರ್ಬಸೈನ್ಯರು, ಕಂಬಾಳ್ಬಿಟ್ಟರೆಲ್ಲ ಬಂದು ಇದು ತುಂಬ ತ್ರಾಸಿದೆ ಅಂತ ಸ್ಕ್ಯಾನ್ ಮಾಡಿಸಿದ್ರು. ಅದು ಒಂದಿಷ್ಟು ನಿರಂತರ ಓಡಾಟದಿಂದ ಸಿ ವಿಟಮಿನ್ ಒಂದು ಕಡಿಮೆ ಆಗಿದೆ, ನೀರಿನ ಅಂಶ ಕೊರತೆ ಆಗಿದೆ, ಹಾಗಾಗಿ ಒಂದಿಷ್ಟು ವಿಶ್ರಾಂತಿ ಬೇಕಷ್ಟೇ ಅಂಥೇಳಿ ಎಲ್ಲ ಫೈನಲ್ ಹೇಳಿದರು. ಅದಕ್ಕಾಗಿ 1.5 ತಿಂಗಳಲ್ಲೇ ಒಂದು ತಿಂಗಳಂತೂ ಕಂಟಿನ್ಯೂ ವಿಶ್ರಾಂತಿಲಿದ್ವಿ. ಬಂದವರಿಗೆ ದರ್ಶನ ಕೊಡ್ತಿದ್ವಿ. ಅದೆಲ್ಲ ಪರಿಣಾಮ ಈಗಾದರೂ ಒಂದು 85% ಎಲ್ಲ ಕ್ಲಿಯರ್ ಆಗಿದೆ. ಅದ್ರ ಮತ್ತೆ ಯಥಾಸ್ಥಿತಿ ಪೂಜೆಗಳು ನಡೀತಿದ್ದಾವೆ. ಅಂದರೆ ಕಾರಣ ಏನು ಅಂತ ಕೇಳಿದ್ರೆ, ನಮಗೆ ಎಷ್ಟೇ ತ್ರಾಸು ಬಂದರೂ ಭಗವಂತ ಈಗಲ್ಲ, ಇಲ್ಲಿ ಬಂದಾಗ ಒಂದು ಮುಟ್ಟಿಗಕ್ಕಿಲ್ಲ. ಅವತ್ತೇ ಕೇಳಿ ನಾವು ಯಾರನ್ನು, ಅವತ್ತು ಇದು ಕೊಡ್ರಿ ಅಂತ ಕೇಳಿಲ್ಲ. ಈಗಂತೂ ಭಗವಂತ ನಡೆಸ್ತಾನೆ, ಅದರ ಯಾವ ಸಂಶಯ ಇಲ್ಲ. ಅಂದ್ರೆ ನಮ್ಮ ಭಕ್ತರನ್ನ ನಾವು ಏನು ಕೇಳಲ್ಲ, ನೀವು ಅದು ಕೊಡ್ರಿ ಏನು ಕೇಳಲ್ಲ. ಆದ್ರೆ ಒಂದು ಹೇಳೋದು ಬರೆಯಲ್ಲ, ಆಚಾರ ವಿಚಾರ ಪರಂಪರ. ನಮಗೆ ಎಷ್ಟೇ ತ್ರಾಸಾಗಿಲ್ಲ, ನಾವು ಅದನ್ನು ನಿರ್ವಹಣೆ ಮಾಡ್ಕೋತೇವೆ. ನಮ್ಮ ಭಕ್ತರಿಗೆ ಅವರು ಪರಿಶುದ್ಧವಾಗಿದ್ದಾಗ ಎಷ್ಟೇ ತಾಪಗಳಿದ್ರು ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಭಗವಂತ ಒಂದಷ್ಟು ನಮಗೆ ಕೊಟ್ಟಿದ್ದಾನೆ. ಆದರೆ ನೀವು ನಿಯಮವನ್ನ, ನೀತಿಯನ್ನ, ಪರಂಪರೆಯನ್ನ, ತತ್ವವನ್ನ, ಸಿದ್ಧಾಂತವನ್ನ, ದೈವವನ್ನ ಬಿಟ್ಟು ಹೋದ್ರೆ ನಾವು ಅದೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವರು ನಮ್ಮ ಹತ್ರ ಇರಲಿಕ್ಕೂ ಕೂಡ ಕಷ್ಟ. ಅದಕ್ಕೆಲ್ಲರಿಗೂ ಕಳಕಳಿಯಿಂದ ಹೇಳೋದಿಷ್ಟೇ, ವ್ಯಕ್ತಿ ಸತ್ಯ, ಪರಂಪರೆ ಪರಮ ಸತ್ಯ. ಇದು ನೆನ್ಪಿಟ್ಕೊಂಡು, ವ್ಯಕ್ತಿ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಪರಂಪರೆ ಹೇरहेಗ, ಇತ್ತೂ ಇದೆ, ಇರುತ್ತೆ. ಪರಂಪರೆ ಮಾತ್ರ. ಆ ಪರಂಪರೆಯನ್ನು ಕಾಯುವಂತ, ಕಟ್ಟುವಂತ ಜವಾಬ್ದಾರಿ ನಿಮ್ಮೆಲ್ಲರದಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅದಕ್ಕೆ ಬದ್ಧವಾದಂಥ ರೀತಿಯಲ್ಲಿ ತಾವು ಜೀವನ ನಿರ್ವಹಣೆ ಮಾಡುವಂತ ಸದ್ಭಕ್ತ ಶ್ರೇಷ್ಠರಾಗ್ರಿ ಎನ್ನುವಂಥ ಸಂಕಲ್ಪವನ್ನು ಆಶೀರ್ವಾದ ರೂಪದಲ್ಲಿ ತಮಗೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.